ಮೊಬೈಲ್ಗೆ ಒಂದು ರೇಟ್ ಇಟ್ಟಿದ್ದೀವಿ. ಹೌದು, ನಾವು ಬೆಳೆದಿರಂತ ಬೆಲೆಗೆ ಯಾಕೆ ರೇಟ್ ಇಲ್ಲ, ರೇಟ್ ಇಡಬಾರ್ದು. ನಾಯಿ ಕೊಡೋ ಟೈಮ್ ಹಸು ಕೊಡ್ತಾ ಇಲ್ಲ ಯಾರು. ಅದು ಇವು ಬಂದ್ಬಿಟ್ಟು ಗಿರ್ ಲ್ಯಾಂಡ್ ಅಂತ ಕರೀತಾರೆ. ಗಿರ್ ಲ್ಯಾಂಡ್ ಈ HF ಗೆ ಗಿರ್ ಸೆಮೆನ್ ಹಾಕಿ ತೆಗ್ದಿರ್ತಕ್ಕಂತ ಇದು ಕ್ರಾಸಿಂಗ್ ಮಾಡಿರೋಂಥದ್ದು. ಹೊರ ದೇಶಗಳಲ್ಲಿ ಕೌಸ್ಪಾ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಇದೆ ಸುಮಾರು ವರ್ಷಗಳಿಂದ. ಇದು ಲಾಭಕ್ಕಿಂತ ಹಾಲು ಬೇಡವೇ ಬೇಡಿ. ನಮಗೆ ಗಂಜಿಲ್ಲ ಸಗಣಿಗೋಸ್ಕರನಾದ್ರೂ ನಾವು ಹಸುಗಳನ್ನ ಸಾಕ್ಬೇಕು. ಅದೊಂದು ಸಾವಯವ ಕೃಷಿ ಅಂತ ಸುಮ್ನೆ ಬಾಯಲ್ಲಿ ಹೇಳ್ತೀವಿ. ಸಾವಯವ ಕೃಷಿ ಅಂತಂದ್ರೆ ನಾವು ಹಸು ಇಲ್ಲಲ್ಲ ನಾವು ಯಾವ್ದೇ ಕಾರಣಕ್ಕೂ ಕೃಷಿ ಮಾಡಕ್ ಆಗಲ್ಲ. ಕ್ಯಾನ್ಸರ್ ಬಂದ್ರೆ ಹಾಸ್ಪಿಟ್ಲ್ ಖರ್ಚು ಮಾಡ್ತಾ ಇರ್ತೀವಿ. ಇದರಿಂದ ಒಂದ್ ಕ್ಯಾನ್ಸರ್ ಹೋಗುತ್ತೆ ಅಂತಂದ್ರೂ ಯಾರು ನಾವು ಇದ್ರ ಮೈ ಸವರಂತದ್ದು ಎಲ್ಲೂ ಮೈಂಡ್ ನಿಮ್ಗೆ ಡಿವಿಯೇಷನ್ ಆಗಲ್ಲ. ನಾವು ಸಗಣಿ ಇವೆಲ್ಲ ತುಣಿಯೋದ್ರಿಂದ ಏನಾಗುತ್ತೆ, ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಮರಕ್ಕೆ ನಾವು ಇನ್ನೊಬ್ರು ಅಂತಲ್ಲ, ಯಾಕೆ ಹಸುಗೆ ಹಿಂಡಿ ಕೊಡಿ ಅಂತ ಹೇಳ್ಬಾರ್ದು ನೀವು ನಿಮ್ ಕರ್ಮ ಕಳಿಯಕ್ಕೆ? ಅದನ್ನ ಎಲ್ಲೂ ಹೇಳಲ್ಲ. ನೀವು ಇಲ್ಲಿಂದ ತಿರುಪ್ತಿಗೆ ಹೋಗಿ, ಇಲ್ಲಿಂದ ಅಲ್ಲಿ ಕುಕ್ಕೆಗೆ ಹೋಗ್ಬಿಡಿ, ನಿಜವಾದ ನವಿಲಿಗೆ ಊಟನೇ ಇಲ್ಲ ಸುಬ್ರಹ್ಮಣ್ಯಂಗೆ. ನಾವ್ ಅಲ್ಲಿ ಹೋಗ್ಬಿಟ್ಟು ಸಪ ಸಂಸ್ಕಾರ ಮಾಡ್ಕೊಂಡ್ರೆ ನಿಜವಾದ ಹಾಲನ್ನ ಹಾವು ಬಂದ್ರೆ ಸಾಯಿಸ್ತಾ ಇದೀವಿ. ಇವತ್ತು ಒಂದು ಅನಿಸಿಕೆ, ನಾನು 15-20 ವರ್ಷದಿಂದ ನವಿಲಿಗೆ ಪಕ್ಷಿಗಳಿಗೆ ಮೇವ್ ಆಗ್ತಾ ಇದ್ದೀನಿ. ನಿಜವಾಗ್ಲೂ ನಮ್ದು ಏನೇ ಒಂದು ನೆಗೆಟಿವ್ಸ್ ಇದ್ರೆ ನಿಜವಾಗ್ಲೂ ಪ್ರಾಣಿ ಪಕ್ಷಿಗಳು ನಮ್ಮ ಮೂಲಕ ನಾವು ತಗೊಂಡು ನಮ್ ರೆಸ್ಕ್ಯೂ. ನಾನೇ ಎಷ್ಟೋ ಸಲ ನಾವು ಆಪತ್ರಿಂದ ನಾನು ಆಚೆ ಬಂದಿದ್ದೀನಿ. ಕಾರ್ ಆಕ್ಸಿಡೆಂಟ್ ಇಂದ ಆಚೆ ಬಂದಿರ್ಬೋದು. ನನ್ನೇನು ಈಗ ಒಂದು 15 ದಿವಸ ಮರದಿಂದ ಬಿದ್ದಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಕಿರಣ್ ಅಂತ, ಬೆಕ್ಕ ಗ್ರಾಮದವರು, ಶ್ರವಣಬೆಳಗೊಳ ಹೋಗ್ಲಿ, ಚನ್ನಪಟ್ಟಣ ತಾಲೂಕು. ಸರ್ ನಿಮ್ಮ ವೃತ್ತಿ ಏನ್ ಸರ್? ನೀವು ಏನ್ ಮಾಡ್ಕೊಂಡಿದ್ದೀರಾ? ಮುಂಚೆ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ವಿ ಪ್ರೈವೇಟ್ ಕಂಪ್ನಿನಲ್ಲಿ. ಓಕೆ. ಸೊ ವ್ಯವಸಾಯ ಮಾಡ್ಬೇಕು ಮತ್ತೆ ಗೋ ರಕ್ಷಣೆ ಮಾಡ್ಬೇಕು ಅಂತ ಬೆಂಗಳೂರಲ್ಲೇನೆ ಲಾಕ್ಡೌನ್ ಟೈಮ್ ಅಲ್ಲಿ ಮಲ್ನಾಡ್ ಗಿಡ ತಗೊಂಡಿದ್ವಿ. ಸೊ ಅಲ್ಲಿ ಬೆಂಗಳೂರಲ್ಲಿ ಅಷ್ಟೊಂದು ಸಫಿಶಿಯಂಟ್ ಆಗಿ ಅದನ್ನ ಚೆನ್ನಾಗಿ ನೋಡ್ಕೊಳಕ್ ಆಗ್ತಿರ್ಲಿಲ್ಲ. ಹಂಗಾಗಿ ಹಳ್ಳಿಗೆ ಶಿಫ್ಟ್ ಆದ್ವಿ ನಾವು. ಅಂದ್ರೆ ನಿಮ್ಗೆ ಹಸು ಸಾಕಾಣಿಕೆ ಮಾಡ್ಬೇಕು ಅಂತ ಅನ್ಸಿ ಒಂದು ಮಲ್ನಾಡ್ ಗಿಡ ಹಸು ಸಾಕಾಣಿಕೆ ಅಂತಲ್ಲ, ರೆಸ್ಕ್ಯೂಡ್ ಫಸ್ಟ್ ಮಲ್ನಾಡ್ ಗಿಡ ತರಬೇಕು ಅನ್ನೋ ಆಸೆ ಇತ್ತು, ತಗೊಂಬಂದ್ವಿ. ಆಮೇಲೆ ಹೋರಿಗರುಗಳಾಗ್ತಾ ಇತ್ತು, ಕೊಟ್ರೆ ಇನ್ನ ಸ್ಲಾಟರ್ಸ್ಗೆ ಕುಯ್ಯೋರ್ಗ್ ಹೋಗುತ್ತೆ ಅಂತ ಹೋರಿಗರುಗಳನ್ನ ನಾವೇ ಇಟ್ಕೊಳಕ್ ಸ್ಟಾರ್ಟ್ ಮಾಡಿದ್ವಿ. ಸಂತತಿ ಜಾಸ್ತಿ ಆಯ್ತು. ಬೆಂಗಳೂರಲ್ಲಿ 1-2 ಇಟ್ಕೋಬಹುದು, ಜಾಸ್ತಿ ಇಟ್ಕೊಳ್ಳೋದಕ್ ಆಗೋದಿಲ್ಲ. ಸೊ ಅವುಗಳಿಗೋಸ್ಕರ ನಾವು ನಮ್ದೇ ಜಮೀನಿತ್ತು, ಸುಮ್ನೆ ಎಲ್ಲಾ ಹಂಗೆ ಹಾಳ್ಬಿಟ್ಟಿರ್ತಾರೆ ಅನ್ನೋ ಉದ್ದೇಶಕ್ಕೆ ಇಲ್ಲೇ ಎಲ್ಲ ಮೇಂಟೈನ್ ಮಾಡ್ಕೊಂಡು ತೋಟಕ್ಕೆ ಒಳ್ಳೆ ಗೊಬ್ಬರ ಆಗುತ್ತೆ, ಅಲ್ಲೆಲ್ಲ ದುಡಿಯೋದು, ನಮ್ ತೋಟದಲ್ಲಿ ನಾವೇ ದುಡಿಯೋಣ ಅನ್ನೋದು ಬಂದಿದೆ. ಅಂದ್ರೆ ನಿಮ್ಮ ಹತ್ರ ಇರೋದೆಲ್ಲ ಸರ್ ಓರ್ಗರುಗಳೇ? ಓರಿ ಅಂತಲ್ಲ, ಹೆಣದು ಇದೆ ಬಟ್ ಎಲ್ಲ ಹೊರಗಡೆಯಿಂದ ಯಾವ್ದು ತರೋದಿಲ್ಲ. ಓರಿಗಳು ರೆಸ್ಕ್ಯೂ ಇದು ಹೊರಗಡೆಯಿಂದ ಯಾವ್ದು ಬರೋದಿಲ್ಲ. ನಮ್ಮಲ್ಲಿ ಹುಡ್ತಕ್ಕಂತ ಎಲ್ಲಾ ಓರಿಗರುಗಳನ್ನ ನಾವೇ ಇಟ್ಕೋತೀವಿ, ನಾವೇ ಸಾಕೋತೀವಿ. ಸರ್ ಈಗ ನಾವು ನೋಡಿದೀವಿ ನಮ್ಮ ಹಳ್ಳಿ ಭಾಗದಲ್ಲಿ ಈಗ ಹಸು ಸಾಕಾಣಿಕೆ ಮಾಡೋರು ಅಂದ್ರೆ ಹೈನುಗಾರಿಕೆ ಮಾಡೋರಲ್ಲಿ ಏನಪ್ಪಾ ಅಂದ್ರೆ ಒಂದು ಹಾಲಿನ ಉದ್ದೇಶಕ್ಕೆ ಮಾಡ್ತಾರೆ. HF ಜರ್ಸಿ ಆಗ್ಬೋದು ಅಥವಾ ನಮ್ಮ ನಾಟಿ ಹಳ್ಳಿಕಾರ್ ಆಗ್ಬೋದು, ಸಾಯಿವಾಲ್ ಆಗ್ಬೋದು, ಬೇರೆ ಯಾವ್ದಾರ ಆಗ್ಬೋದು. ಅವ್ರ ಪರ್ಪಸ್ ಏನಪ್ಪಾ ಅಂತಂದ್ರೆ ಹಾಲಿನ ಉದ್ದೇಶಕ್ಕೆ ಮಾಡೋದು. ಈಗ ಅವ್ರದ್ದೇನಾಯ್ತು, ಒಂದು ಏನಾದ್ರು ಇದು ಓರಿ ಏನಾರು ಇತ್ತು ಅಂತಂದ್ರೆ ಏನ್ ಮಾಡ್ಬಿಡ್ತಾರೆ, ಸ್ಲಾಟರ್ ಅನ್ನು ಕೊಟ್ಬಿಡ್ತಾರೆ. ನೀವೇನ್ ಮಾಡ್ತಾ ಇದೀರಿ? ನೀವು ಸ್ಲಾಟರಿಂಗ್ ಹೋಗುವಂತವ್ನೇ ತಂದು ಸಾಕ್ತಾ ಇದೀರಲ್ಲ, ಏನು ಅದ್ ಯಾಕಂಗ ಅನಿಸ್ತು ನಿಮ್ಗೆ? ನಮ್ ದೇಸಿ HF ಜರ್ಸಿ ಹೋರಿಗಳಿಂದ ಅದರಿಂದ ಏನು ಇದಿಲ್ಲ. ಅಂದ್ರೆ ಆರೋಗ್ಯದಲ್ಲಾಗ್ಲಿ ಮತ್ತೊಂದು ಹೊಲಕ್ಕೆ ಫಲವತ್ತಾಗಿರೋಂತ ಗೊಬ್ಬರ ಆಗ್ಲಿ ಬರೋದಿಲ್ಲ. ಇವುದ್ರಲ್ಲಿ ಇವನ್ ನಾವು ಸಗಣಿ, ಗಂಜಲ ಪ್ರತಿಯೊಂದ್ರಲ್ಲೂ ಅದ್ ಸತ್ತಂತ ಮೇಲೆ ಅದ್ರಲ್ಲಿ ಬರ್ತಕ್ಕಂತ ಮೂಳೆಗಳು ಸಹಿತ ನಮ್ಗೆ ಗೊಬ್ಬರವಾಗಿ ಪರಿವರ್ತನೆ ಮಾಡ್ಕೋಬಹುದು. ಸೊ ಹಂಗಾಗಿ ನಾವು ಹೊರಗಡೆ ಎಲ್ಲೂ ಕಳ್ಸೋದಿಲ್ಲ. ಮತ್ತೆ ನಾವು ಅದನ್ನ ದೇವ್ರು ಅಂತ ಪೂಜೆ ಮಾಡ್ತೀವಿ. ಮನೇಲಿ ಹುಟ್ಟಿ ಮನೆ ಮಕ್ಕಳನ್ನ ಸಾಕ್ದಂಗ್ ಸಾಕಿರ್ತೀವಿ. ಎಂಡ್ ಆಫ್ ದಿ ಡೇ ಕೊಡ್ಬೇಕಂದ್ರೆ ಬೇಜಾರಾಗುತ್ತೆ. ಅಂದ್ರೆ ನಮ್ ಪುರಾಣದಲ್ಲಿ ಹೇಳ್ತಾರೆ 33,000 ಕೋಟಿ ದೇವತೆಗಳು ನಮ್ಮ ಹಸುಗಳ ದೇಹದಲ್ಲಿ ನೆಲೆಸಿದಾವೆ ಅಂತ ಹೇಳ್ತಾರೆ. ಸತ್ಯ? ಹೌದು. ಈಗ ಸದ್ಯಕ್ಕೆ ಸರ್ ಯಾವ್ಯಾವ ತಳಿಗಳಿದಾವೆ ಸರ್ ನಿಮ್ಮ ಹತ್ರ? ಇವು ಬಂದ್ಬಿಟ್ಟು ಗಿರ್ ಲ್ಯಾಂಡ್ ಅಂತ ಕರೀತಾರೆ. ಗಿರ್ ಲ್ಯಾಂಡ್ ಈ HF ಗೆ ಗಿರ್ ಸೆಮೆನ್ ಹಾಕಿ ತೆಗ್ದಿರ್ತಕ್ಕಂತ ಇದು ಕ್ರಾಸಿಂಗ್ ಮಾಡಿರೋಂಥದ್ದು. ಇದು ಅಷ್ಟೇನೆ ರಾಂಗ್ ಹ್ಯಾಂಡ್ಸ್ ಹೋಗ್ಬಾರ್ದು ಅಂತ ನಾವೇ ಇಟ್ಕೊಂಡಿದೀವಿ. ಹೆವಿ ಪರ್ಸನಾಲಿಟಿ ಮತ್ತೆ ಸ್ವಲ್ಪ ಗಲಾಟೆ ಇರುತ್ತೆ ಹಾಲ್ ಕರಿಯೋ ಟೈಮಲ್ಲಿ. ಸೊ ಎಲ್ರು ಇಟ್ಕೊಳಕ್ ಹೋಗೋದಿಲ್ಲ. ಕೈಯಿಂದ ಕೈಗೆ ಹೋದಾಗ ಏನಾಗುತ್ತೆ, ಅದು ಫೈನಲಿ ಸಂತೆಗೆ ಸಾಬರ್ಗ್ ಹೋಗುತ್ತೆ. ಇವಳು ಗಿರ್ ಲ್ಯಾಂಡ್, ಅವಳ ಹೆಸರು ಗಂಗಾ ಅಂತ. ಅದು ಬಂದು ಓಂಗೋಲ್ ತಳಿ. ನನ್ನ ಸ್ನೇಹಿತರು ಅವ್ರ ತಂದೆ ಒಬ್ರು ಓಂಗೋಲ್ ಪ್ರಾಂತ್ಯದ ಸಂರಕ್ಷಣಾ ಕೇಂದ್ರದಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಕಡೆಯಿಂದ ನನ್ಗೆ ಇದು
ಗಿಫ್ಟ್ ಆಗಿ ಬಂದಿತ್ತು. ಎಲ್ರು ಹೇಳ್ತಾರೆ ನಾಟಿ ತಳಿಗಳಲ್ಲಿ ಹಾಲು ಇಲ್ದ್ ಇರಲ್ಲ ಅಂತ. ಅದ್ರಲ್ಲಿ ನಾನು 7 ಲೀಟರ್ ತನಕ ಹಾಲು ಕರೆದಿದ್ದೀನಿ ಒನ್ ಟೈಮ್ಗೆ. ಓಕೆ ಒಳ್ಳೆ ಇಳುವರಿನೇ. ಅಂದ್ರೆ ಯಥೇಚ್ಛವಾಗಿ ಹಿಂಡಿ ಬೂಸ ಎಲ್ಲ ಕೊಟ್ಟಾಗ ಬರುತ್ತೆ. ಸ್ಟಾರ್ಟಿಂಗ್ ಕರು ಹಾಕೋ ವಸ್ತ್ರಲ್ಲಿ ಬೆಂಗಳೂರಲ್ಲಿ ಕೊಟ್ಟಿದ್ರು. ಬೆಂಗಳೂರಲ್ಲೇ ಇಟ್ಕೊಂಡಿದ್ದೆ ಅದನ್ನು. ಆಮೇಲೆ ಏನ್ ಮಾಡಿದ್ವಿ, ಅದು ಆರೋಗ್ಯಕ್ಕೆ ಹಾನಿಕರ ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಹಿಂಡಿ ಬೂಸ ಎಲ್ಲ ಸ್ಟಾಪ್ ಮಾಡಿದ್ವಿ. ಐದು ಅಂತ ಅದೇನೋ ಹಾಕ್ದೇನೋ ಮೇದಿರೋ ಮೇವಲ್ಲಿ 5 ಲೀಟರ್ ತನಕ ಕೊಡೋ ಕೆಪಾಸಿಟಿ ಇದೆ ಓಂಗೋಲ್ ತಳಿಗೆ. ಹಾಲು ಈಗ ಹಾಲು ಕೊಡ್ತಾ ಇದೆ ಅದು? ಇಲ್ಲ, ಫೈನಲ್ ಆಲ್ರೆಡಿ ಅದಕ್ಕೆ ಏಜ್ ಆಗಿದೆ. ನಾವು ಅವ್ರಿಗೆ ಕೊಡ್ಬೇಕಾದ್ರೆ ಗಬ್ಬದಲ್ಲಿತ್ತು, ಮತ್ತೆ ನಾವೇನ್ ಅದಕ್ಕೆ ಕೊಡ್ಸಕ್ ಹೋಗ್ಲಿಲ್ಲ. ಒಂದ್ಸತಿ ಬೆಂಗಳೂರಲ್ಲಿ ಕೊಡ್ಸಿದಾರೆ ನಮ್ ತಾಯಿಯವರು. ನನ್ನ ಹತ್ರಕ್ ಇಲ್ಲಿ ಹಳ್ಳಿಗ್ ತಂದ್ಮೇಲೆ ನಾನ್ ಮತ್ತೆ ಕೊಡ್ಸಕ್ ಹೋಗ್ಲಿಲ್ಲ. ಇರೋಷ್ಟು ದಿವಸ ಅದಕ್ಕೆ ಒಂದ್ ಸ್ವಲ್ಪ ರೆಸ್ಟ್ ಇರ್ಲಿ ಅಂತ ಹಂಗೆ ಇದ್ ಮಾಡಿದಿರ. ಇವಳ ಮಗಳು ಬಂದು ಅವಳು ಗಂಗಾ ಅಂತ. ಎಲ್ಲಾ ಹಸುಗಳಿಗೂ ಹೆಸರು ಕೊಟ್ಟಿದ್ದೀರಾ? ಹೌದೌದು. ಈಗ ಏನೇ ನೋಡಿ ಕಿರಣ್ ಅವರು ತುಂಬಾ ಅಂದ್ರೆ ಈ ಹಸುಗಳ ಬಗ್ಗೆ ತುಂಬಾ ಕಾಳಜಿ ಇಟ್ಕೊಂಡು ಊರಿಗೆ ತಂದು ಇವತ್ತು ಈಗ ಒಂದು ರೈತನಿಗೆ ಎಷ್ಟು ಸಹಕಾರ ಆಗುತ್ತೆ ಅನ್ನೋದು ಹೆಂಗೆ ಅನುಕೂಲ ಆಗುತ್ತೆ ಅಂದ್ರೆ, ಇವತ್ತು ಇವ್ರ ಹಸುಗಳನ್ನ ರೆಸ್ಕ್ಯೂ ಜೊತೆಗೆ ನಮ್ಮನ್ನ ಇವತ್ತು ಭೂಮಿಲಿ ರೆಸ್ಕ್ಯೂ ಮಾಡ್ತಾ ಇದೆ. ನಮ್ಮನ್ನು ರೆಸ್ಕ್ಯೂ ಮಾಡ್ತಾ ಇದೆ. ಯಾಕೆಂದ್ರೆ ಇವತ್ತಿನ ಗೊಬ್ಬರದ ರೇಟ್ ಇವೆಲ್ಲ ನೆನ್ಸ್ಕೊಂಡ್ರೆ ಇವತ್ತು ಎಲ್ಲೋ ಒಂದು ಗಗನಕ್ಕೆ ಹೋಗಿದೆ. ಇವತ್ತು ಸಾವಯವ ಕೃಷಿ ಅಂತ ಸುಮ್ನೆ ಬಾಯಲ್ಲಿ ಹೇಳ್ತೀವಿ. ಸಾವಯವ ಕೃಷಿ ಅಂತಂದ್ರೆ ಹಸು ಇಲ್ದಲ್ಲ ನಾವು ಯಾವ್ದೇ ಕಾರಣಕ್ಕೂ ಕೃಷಿ ಮಾಡಕ್ ಆಗಲ್ಲ. ಈ ಕೃಷಿನ ಜೊತೆಗಿರ್ಬೇಕಂದ್ರೆ ಹಸುಗಳು ಬೇಕೇ ಬೇಕು. ನಿಜವಾಗ್ಲೂ ನಾನ್ ಕಂಡಂಗೆ ಈ ಹಸುಗಳು ಹೆಚ್ಚು ಕಡಿಮೆ ಒಂದು 3 ರಿಂದ 4 ಲೀಟರ್ ಗಂಧ ಒಯ್ಯುತ್ತಿದ್ದು. ಒಂದ್ ಟೈಮ್ಗೆ 3 ರಿಂದ 4 ಲೀಟರ್ ಗಂಧ ಒಯ್ಯುತ್ತಿದ್ದು. ಈ 3 ಲೀಟರ್ 4 ಲೀಟರ್ ಒಂದು ಮರಕ್ಕೆ ಕೊಟ್ರೆ ನಿಮ್ಗೆ 1 ವರ್ಷ ಏನು ಬೇಕಾಗಿಲ್ಲ. ಆಮೇಲೆ ಈ ಸಗಣಿ ಹಾಕಂತ ಸಗಣಿ ಒಂದು ಪುಟ್ಟಿ ಸಗಣಿ ಹಾಕುತ್ತೆ. ನಿಮ್ಗೆ ಎಷ್ಟು ಮೇಯಿತ್ತೋ ಅಷ್ಟಲ್ಲಿರೋ ಶರೀರದ್ದು ಇದೆಲ್ಲಾನು ಹೇಳ್ತಾರೆ. ನಾನು ಹೇಳೋದು ಕೃಷಿಕರಿಗೆ ಒಂದು ಏನಂದ್ರೆ, ಹಸು ಲಾಭಕ್ಕಿಂತ ಹಾಲು ಬೇಡವೇ ಬೇಡಿ. ನಮಗೆ ಗಂಜಲ ಸಗಣಿಗೋಸ್ಕರನಾದ್ರೂ ನಾವು ಹಸುಗಳನ್ನ ಸಾಕ್ಬೇಕು. ಅದೊಂದು ಇದೈತೆ ಸರ್. ಒಂದು ಜನರ ಮನಸ್ಸಲ್ಲಿ ಏನೈತೆ ಅಂತಂದ್ರೆ, ಹಸುವಿನ ಮೂಲ ಪದಾರ್ಥ ಬಂದು ಹಾಲು ಅನ್ನುವಂತ ಒಂದು ಇದೆ. ನಿಜವಾಗಲೂ ನಾನು ಅವ್ರು ಹೇಳೋದಷ್ಟೇನೆ, ಯಾವ್ದೇ ಕಾರಣಕ್ಕೂ ಹಾಲಿಗಿಂತ ನಾವು ಈ ವಯಸ್ಸಾದ ಹಸುಗಳನ್ನ ಸುಮ್ಮನೆ ನಾವು ಬಿಟ್ಕೊಂಡು ರೆಸ್ಕ್ಯೂ ಮಾಡಿದ್ರೆ ಖಂಡಿತ ಅವನಿಗೆ ರೈತನಿಗೆ, ಯಾಕೆಂದ್ರೆ ಇದೆಲ್ಲೂ ಹೋಗಲ್ಲ. ಯಾರೋ ಏನೋ ಕದಿಯಕ್ಕೂ ಅಂದ್ರೆ ಇದರಿಂದ ಏನೋ ತೊಂದರೆ ಇಲ್ಲ ಪಾಪ. ಒಂದು ಜೀವನ ಮುಕ್ತಿ ಕೊಡುತ್ತೆ. ಆಯ್ತು, ಇದೆಲ್ಲ ಆಗಿ ಇದು ಕೂಡ ಏನಾದ್ರು ತೀರೋಯ್ತು ಅಂದ್ರು ಕೂಡ ನಾವು ಒಂದ್ ಗುಂಡಿ ತೆಗೆದು ಇಟ್ರೆ ಹೆಚ್ಚು ಕಡಿಮೆ ಅದು ಒಂದ್ ಜಾಗದ ಎಷ್ಟೋ ವರ್ಷ ಗೊಬ್ಬರ ಒಳ್ಳೆ ಗೊಬ್ಬರ ಆಗುತ್ತೆ. ಇರೋ ಅಷ್ಟು ದಿನ ಹುಟ್ಟದಾಗ್ಲಿಂದಾನು ಅದು ಸಾಯೋವರೆಗೂನು ಅದು ತನ್ನ ಲಾಭ ದೃಷ್ಟಿಲೇ ಕೊಟ್ಟಿರುತ್ತೆ. ಅದು ನಮ್ಗೆ ಗೊತ್ತಾಗ್ತಾ ಇರಲ್ಲ ಅಷ್ಟೇನೆ. ಹುಟ್ಟತಾ ಇಂದನೂ ಅದು ಗಂಧ ಒಯ್ಯಕ್ ಶುರು ಆಗುತ್ತೆ, ಸಗಣಿ ಹಾಕಕ್ ಶುರು ಮಾಡುತ್ತೆ. ಮನುಷ್ಯ ಅಷ್ಟೇನೆ ನಾವು ಸ್ವಾರ್ಥಿಗಳಾಗಿರೋದು. ಹುಟ್ಟದಾಗ್ಲಿಂದನೂ ನಾವು ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗಿ ಈ ಸಾಯೋವರೆಗೂ ನಾವು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ತೀವಿ. ಹಂಗಾದ್ರೆ ಮನುಷ್ಯನು ಉಪಯೋಗ ಇಲ್ಲ ಅಂತ ನಾವು ಸಾಯಿಸ್ಬೋದಲ್ಲ, ಯಾಕೆ ಇಟ್ಕೋತೀರಾ? ಇವತ್ತು ಎಷ್ಟು ಲಕ್ಷಾಂತರ ರೂಪಾಯಿ ಅವ್ನ ಏನು ಪ್ರಯೋಜನ ಇರಲ್ಲ. ಇವತ್ತು ಲಕ್ಷಾಂತರ ರೂಪಾಯಿನ ಹಾಸ್ಪಿಟ್ಲ್ ಖರ್ಚು ಮಾಡ್ತೀವಿ. ಲಕ್ಷಾಂತರ ರೂಪಾಯಿ ಒಂದ್ ಕ್ಯಾನ್ಸರ್ ಬಂದ್ರೆ ಹಾಸ್ಪಿಟ್ಲ್ ಖರ್ಚು ಮಾಡ್ತಾ ಇರ್ತೀವಿ. ಇದರಿಂದ ಒಂದ್ ಕ್ಯಾನ್ಸರ್ ಹೋಗುತ್ತೆ ಅಂತಂದ್ರೂ ಯಾರು ನಾವು ಈಗ ನಿಜವಾಗ್ಲೂ ಇದ್ರ ಮೈಸೂರ ಅಂತದ್ದು ಎಲ್ಲೂ ಮೈಂಡ್ ನಿಮ್ಗೆ ಡಿವಿಯೇಷನ್ ಆಗಲ್ಲ. ನಾವು ಸಗಣಿ ಇವೆಲ್ಲ ತುಣಿಯೋದ್ರಿಂದ ಏನಾಗುತ್ತೆ, ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಮರಕ್ಕೆ ಅಷ್ಟೇ ಅಲ್ಲ, ನಮ್ಮ ಶರೀರಕ್ಕೂ ಅನುಕೂಲ ಆಗುತ್ತೆ. ಇದರಿಂದ ಗೋಬರ್ ಗ್ಯಾಸ್ ಇದು ಮಾಡ್ಬೋದು, ಜೀವಾಮೃತ ತಯಾರಿಸ್ಬೋದು. ಎಂತ ಕಾಯಿಲೆಗೂ ಕೂಡ ಗಂಜಲ ಇದು. ಗಂಜಲ ಅಂದ್ರೆ ಏನು, ನಾವ್ ಏನ್ ಅನ್ಕೊಂಬಿಟ್ಟಿದೀವಿ, ಏನೋ ಈ ಜೋಳ ಕಡ್ಡಿ ಹಾಕ್ಬಿಟ್ರೆ ಅದು ಒಳ್ಳೆ ಗಂಜಲ ಒಳ್ಳೆ ಹಸು ಅಂತಲ್ಲ. ಈಗ ನ್ಯಾಚುರಲಿಟಿ ಏನು ಈಗ ಮೇಯ್ತಾ ಇದೆಯಲ್ಲ, ಈ ತರ ಮೇಯ್ದು ಬಿಟ್ಟು ಆ ಗಂಜಲಕ್ಕೆ ಕೊಡೋದ್ರಿಂದ ಅದು ನಮಗೆ ಬಯೋಡೈಜೆಸ್ಟ್ ಕೆಲಸ ಮಾಡ್ಕೊಡುತ್ತೆ. ಇವತ್ತು ಒಂದು ಟ್ರ್ಯಾಕ್ಟರ್ಗೆ ಎಲ್ಲಾರ್ಗು ಜನ ಏನೋ ಹಸು ತುಣಿಯುತ್ತೆ ಅಂತ, ಇದು ಕೆಜಿ 500 kg ಬರಲ್ಲ. ಅದೇ 300 kg ಇರೋ ಟ್ರ್ಯಾಕ್ಟರ್ ತೊಂದರೆ ಆಗ್ತಾ ಇದೆ, ಅದನ್ನ ಯಾರು ವಿರೋಧಿಸ್ತಾ ಮಾಡ್ತಲ್ಲ. ಈ ಪಾಪ ಇದೊಂದು 300 kg ಬರಲ್ಲ, ಇದನ್ನ ನಾವು ವಿರೋಧಿಸ್ತಾ ಇದೀವಿ. ತೋಟದಲ್ಲಿ ದನ ಕಟ್ಬಿಟ್ರೆ ಇದಾಗತ್ತೆ. ನಿಜ, ಹಸಿಲ್ ಕಟ್ಟೋದ್ಕಿಂತ ಒಣಗದಾಗ ಅದು ತಂದ ದಿನ ಏನ್ ಕೊಡ್ತೀವಿ. ಇವತ್ತು
ನಿಜವಾಗ್ಲೂ ಒಂದು ಸಣ್ಣ ಕರು ಸಾಕಕ್ಕೂ ಹಿಂದೆ ಮುಂದೆ ನೋಡ್ತಾ ಇದೀವಿ. ಹೌದು ಸತ್ಯ. ಯಾಕೆಂದ್ರೆ ಒಂದ್ ಯಾವ್ದೋ ಒಂದ್ ನಾಯಿ ಪಾಪ ಇರ್ಲಿ, ನಾಯಿ ಒಂದ್ ಪ್ರಾಣಿನೇ, ನಾಣಿನೇ ಆ ನಾಯಿ ಕೊಡೋ ಟೈಮ್ ಹಸು ಕೊಡ್ತಾ ಇಲ್ಲ ಯಾರು. ಅದನ್ನ ಅದಕ್ಕೆ ಅನ್ನ ಬೇಸ ಹಾಕ್ಬೇಕು, ಇನ್ನೊಂದ್ ಮಾಡ್ಬೇಕು, ಇದು ಪಾಪ ಏನು ಇಲ್ಲ. ರಾತ್ರಿ ಬೆಳಗ್ಗೆ ನಮ್ ಪ್ರಕೃತಿ ಸಿಗರ ಆ ಊಟನ ತಿನ್ಕೊಂಡ್ ಜೀವನ ಮಾಡ್ತಾ ಇದೆ. ಹಿಂದೆ ಮೂಲ ಕೃಷಿನೇ. ಈಗ ಇನ್ನೇ ಜೈನ ತೀರ್ಥಂಕರಲ್ಲಿ ಋಷಭನಾಥ ಅಂತ ಒಂದು ತೀರ್ಥಂಕರದ್ದು ಎತ್ತು ಲಾಂಛನನೇ ಎತ್ತು. ಅಂದ್ರೆ ಮೂಲ ಕೃಷಿನ ಜೈನ ಧರ್ಮದಲ್ಲಿ ಶುರು ಮಾಡ್ತಾರೆ. ಅಂದ್ರೆ ಒಂದು ಹುಳ ಒಂದು ಎತ್ತು ಇದ್ರೆ ಎಲ್ಲಾನು ಕೂಡ ಅದನ್ನ ನಿಭಾಯಿಸುತ್ತೆ ಅಂತ. ಇವತ್ತಿನ ಗಾಡಿ ಉಡ್ಬೋದು, ತೋಟ ಉಳ್ಬೋದು, ಅದ್ರಲ್ಲಿ ಬಿರುವಂತ ಸಗಣಿನ ಮತ್ತೆ ನಾವು ಜಮೀನ್ಗೆ ಹಾಕ್ತಿದ್ವು, ಅದ್ರಲ್ಲಿ ಮತ್ತೆ ಬೆಳೆ ತೆಗಿತಿದ್ದೋ. ಆ ಬೆಳೆ ಬರೋಂತ ಲಾಭನ ಹುಲ್ಲು ಎಲ್ಲಾರು ಕೂಡ ತನ್ನ ಹಸುಗೆ ಕರುಗೆ ಅಂತ ಹುಲ್ಲನ್ನ ರಾಗಿ ಹುಲ್ಲು ಮಾಡ್ತಾ ಇದ್ರು. ಇವತ್ತು ಎಲ್ಲ ಕಮರ್ಷಿಯಲ್ ಕ್ರಾಪ್ ಹೋಗಿ ಎಲ್ಲೋ ಅಪರೂಪ ಕಿರಣ್ ಅಂತವ್ರು ಏನೋ ಒಂಥರ ನಾನು ರೆಸ್ಕ್ಯೂ ಮಾಡ್ಬೇಕು, ಇದೆಲ್ಲ ಏನಾಗಿರುತ್ತೆ, ಒಂದು ಜೀವನದ ಒಂದು ಹೋರಾಟ. ಇದು ರೆಸ್ಕ್ಯೂ ಅನ್ನೋ ಪದ ಇದೆಯಲ್ಲ, ಬಹಳ ಒಂದು ಜೀವನದ ಹೋರಾಟ, ಸವಾಲುಗಳಿದೆ. ಈಗ ತಿಂಗಳಿಗೆ 25,000 ಇವತ್ತು ಏನಿದೆ ಎಲ್ಲ ಹೇಳ್ತಿರಲ್ಲ. ಈ ನಾನು ಅಂದ್ರೆ ಯಾವ್ದೇ ಪುರೇ ಇನ್ನೊಬ್ರು ಅಂತಲ್ಲ, ಯಾಕೆ ಹಸುಗೆ ಇಂಡಿ ಕೊಡಿ ಅಂತ ಹೇಳ್ಬಾರ್ದು ನೀವು ನಿಮ್ ಕರ್ಮ ಕಳಿಯಕ್ಕೆ? ಅದನ್ನ ಎಲ್ಲೂ ಹೇಳಲ್ಲ ನೀವು. ಇಲ್ಲಿಂದ ತಿರುಪ್ತಿಗೆ ಹೋಗಿ, ಇಲ್ಲಿಂದ ಅಲ್ಲಿ ಕುಕ್ಕೆಗೆ ಹೋಗ್ಬಿಡಿ, ನಿಜವಾದ ನವಿಲಿಗೆ ಊಟನೇ ಇಲ್ಲ ಸುಬ್ರಹ್ಮಣ್ಯಂಗೆ. ನಾವ್ ಅಲ್ಲಿ ಹೋಗ್ಬಿಟ್ಟು ಸಪ್ಪ ಸಂಸ್ಕಾರ ಮಾಡ್ಕೊಂಡ್ರೆ ನಿಜವಾದ ಹಾಲನ್ನ ಹಾವು ಬಂದ್ರೆ ಸಾಯಿಸ್ತಾ ಇದೀವಿ ಇವತ್ತು. ಇವತ್ತು ಗೋ ಪೂಜೆನೆ ಮಾಡಕ್ ರೆಡಿನೇ ಇಲ್ಲ, ಒಂದೊತ್ತು ಊಟ ಕೊಡಕ್ ರೆಡಿ ಇಲ್ಲ. ಆಯ್ತು, ಒಂದು ನಾಟಿ ಹಸುಗಳಿಗೆ ಒಂದು ಹಿಂಡಿ ಕೊಡಿಸ್ಲಿ ಬಿಡಿ, ಆ ಕೆಲಸ ಯಾರು ಮಾಡ್ತಾ ಇಲ್ಲ. ಸುಮ್ನೆ ನಾವು ಇಲ್ಲಿಂದ ಡೀಸೆಲ್ ಖರ್ಚು ಮಾಡ್ಕೊಂಡು ಆ ದೇವ್ರು ಈ ದೇವ್ರು ಸುತ್ಕೊಂಡು ನಮ್ ಕಾಲ ಒಂದು ದಿನ ಹಸು ಜೊತೆ ಬೆರೆಯಂತ ಮನೋಭಾವ ಎಲ್ಲಿವರೆಗೂ ಬೆಳೆಸ್ಕೊಳಲ್ಲ ಇವರು, ಅಲ್ಲಿವರೆಗೂ ಯಾವ ದೇವ್ರು ಬಂದ್ ನಮ್ ಸರಿ. ಒಂದ್ ಮಾತಾ ಇದೆಯಲ್ಲ ಸರ್, ಕಲ್ಲು ನಾಗರ ಕಂಡ್ರೆ ಹಾಲ ನೆರಿವರು, ನಿಜ ನಾಗರನ ಕಂಡ್ರೆ ಒಡೆಯರು. ಹಾಗಾಗಿದೆ ಈಗ ನಮ್ ಪರಿಸ್ಥಿತಿಗಳು. ಇನ್ನ ಮುಂದೆ ನಾವೇನಾದ್ರೂ ಇವತ್ತು ಆಲ್ರೆಡಿ ಎಲ್ಲಾ ಕೊರೋನಾದಲ್ಲಿ ಬುದ್ಧಿ ಕಲ್ತಿದೀವಿ. ಈಗಾಗಲೇ ಯುದ್ಧ ಸ್ಟಾರ್ಟ್ ಆಯ್ತಿದಂಗೆ ನೋಡಿ, ಅಲ್ಲಿ ಯುದ್ಧ ಆದ್ರೆ ನಮ್ಮನೇಲಿ ಗ್ಯಾಸ್ ಕಚ್ಚಲ್ಲ ನೋಡಿ. ಎಲ್ಲಿಂದ ಎಲ್ಲಿಗೆ ಸಂಬಂಧ ಇದು? ಇವತ್ತು ಗೋಬರ್ ಗ್ಯಾಸ್ ಅಂತ ಮಾಡ್ಕೊಂಡ್ರೆ ಸರಿ ಆಗುತ್ತೆ, ಹಸು ಮೇವ ಆಗುತ್ತೆ, ರೈತ ಉಳ್ಕೋತಾನೆ. ಕೊನೆಗೆ ಉಳಿಯೋದೇ ರೈತ. ಎಂಟೈರ್ ಕೊನೆಗೆ ಎಂಡೇನತ್ತೆ ರೈತ ಅಷ್ಟೇ ಉಳ್ಕೊಳುತ್ತೆ. ಇದೇನು ಸ್ಮಾರ್ಟ್ ವರ್ಕ್ ಇದೆಯಲ್ಲ, ಯಾವ್ದೆಲ್ಲ ತಾತ್ಕಾಲಿಕ ಅಷ್ಟೇನೆ. ಆಮೇಲೆ ಕರೋನಾದಲ್ಲಿ ಸರ್ ಬುದ್ಧಿ ಕಲ್ತಿರೋದಿಲ್ಲ ಸರ್, ಕಲ್ತಿಲ್ಲ ಸರ್. ನೋಡಿ ಕೃಷಿ ಯಾಕೆ ಹಿಂದುಳಿತಾ ಇದೆ ಅಂದ್ರೆ, ಪ್ರಾಬ್ಲಮ್ ಏನಂದ್ರೆ ಜನ ನಮ್ ನುಡಿಕೆ ಬರ್ತಾ ಇಲ್ಲ, ನಾವು ಹುಡಿಕೊಂಡು ಹೋಗ್ತಾ ಇದೀವಿ. ಈಗ ಸಾಫ್ಟ್ವೇರ್ ಏನಿಗೆ ಬೆಳಿತಾ ಇದೆ ಹೇಳಿ? ಜನ ಅವ್ರು ಹುಡಿಕೊಂಡು ಹೋಗ್ತಾರೆ, ನಾನು ಕೆಲಸ ಕೊಡಿ ಅಂತ. ಅದು ಸಾಫ್ಟ್ವೇರ್ ಬೆಳಿತಾ ಐತೆ. ಇವತ್ತು ಇಂಡಸ್ಟ್ರಿಗಳು ಏನಕ್ಕೆ ಬೆಳಿತಾ ಇದೆ? ಎಲ್ಲರೂ ಆ ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಈ ಕೆಲಸ ಲಾಭ ಇಲ್ಲ ಅಂತ. ಲಾಭ ಅನ್ನೋದಕ್ಕಿಂತ ನಮ್ಮ ಆರೋಗ್ಯ ಇದೆ ಅನ್ನೋದು ಯಾವಾಗ ನಮ್ಮ ಮನ್ಸಿಗೆ ಬರುತ್ತೆ, ನಿಮ್ದಿ ಬೇಕು, ಎಂಟೈರ್ ಟೋಟಲ್ ನಿಮ್ದಿ. ಕೊನೆಗೆ ಇವತ್ತು ಯಾರಿಗ್ ಹೋಗ್ತಾ ಇದೆ ಗೊತ್ತಾ ಮತ್ತೆ ಜಮೀನ್ಗಳು? ಮತ್ತೆ ಇವರೆಲ್ಲ ದುಡ್ಡು ಮಾಡ್ಕೊಂಡಿದಾರಲ್ಲ ಕೋಟಿಗಟ್ಲೆ, ಅವ್ರಿಗೆ ಮತ್ತೆ ಜಮೀನ್ ನಾವು ಕೊಡಂಗಾಗಿದೆ. ಅವ್ರೇನೋ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಅವರು ಸುಮ್ಮನೆ ಎಂಜಾಯ್ಮೆಂಟ್ಗೆ ಕೂಲಿ, ಅವ್ರು ಯಾರು ಕೆಲಸ ಮಾಡಾರಲ್ಲ. ಈಗ ಮಾತ್ಕಿನ ಸರ್, ಈ ಮಾತಕ್ಕೊಂದು ಹೇಳ್ತೀನಿ. ನಿನ್ನೆ ಮಾತಾಡ್ತಾ ಇದ್ದ ನಾನು, ಹಿಂಗೆ ನಮ್ಮ ರೈತರ ಹತ್ರ ಮಾತಾಡ್ತಾ ಇದ್ದೆ. ಏನ್ ಮಾತಾಡ್ತಾ ಇದ್ದೆ ಅಂದ್ರೆ, ನಮ್ಮ ರೈತರು ಏನ್ ಮಾಡ್ತಾರೆ, ಈಗ ಯಾರೋ ಬಂದ್ರು, ನನಗೆ ಬಂದ್ರು, ಸರ್ ತಗೊಳ್ಳಿ ಸರ್ ಒಂದ್ 25 ಕಾಯಿ ತಗೊಳ್ಳಿ, ಅದ್ ತಗೊಳ್ಳಿ ಅಂದ್ರು. ಬಿಡಿ ಏನೋ ಬೇಡ, ನಮ್ಗೆ ಯಾರೋ ಕೊಡ್ತಾರೆ, ನಾವೇ ಬೆಳಕಳ್ತೀವಿ, ಬೇಡ ಅವೆಲ್ಲ ಇದ್ ಬೇಡ ಅಂತಂದ್ರು. ನಮ್ ರೈತ ಏನೋ ಒಂದ್ ಬೆಳೆ ಬೆಳಿತಾನೆ. ಈಗ ನೀವೇ ಬೆಳಿತಾ ಇದ್ರ ಬೆಳೆನ, ಏನೋ ಈಗ ಒಂದು ಉದಾಹರಣೆಗೆ ಒಂದು ಭತ್ತ ಬೆಳಿತೀರಾ ಅಂತ ತಿಳ್ಕೊಳ್ಳಿ, ಒಂದ್ 20, 30, 40, 50 ರೂಪಾಯಿ ಕೊಟ್ಬಿಡ್ತೀರಾ. ಯಾರು ಬೇಕಾದವ್ರು ಅಂದ್ರೆ ಫ್ರೀಯಾಗಿ ಕೊಟ್ಬಿಡ್ತೀರಾ. ಇದೇ ನಿಮ್ ಜಾಗನ ITBT ಅವ್ರು ತಗೊಂಡ್ರು ಅಂತ ತಿಳ್ಕೊಳ್ಳಿ, ಅವರು ಎಲ್ಲಾ ಲೆಕ್ಕಾಚಾರ ಹಾಕ ಬದುಕರು. ಭೂಮಿಯಿಂದ ಹಿಡಿದು ಎಲ್ಲಾ ಲೆಕ್ಕಾಚಾರ ಹಾಕ್ಬಿಟ್ಟು ಅವ್ರು ಹೇಳ್ತಾರೆ, ಒಂದ್ ಕೆಜಿ 100 ರೂಪಾಯಿ ಅಂತಾರೆ, ಇಲ್ಲ 1,000 ರೂಪಾಯಿ ಅಂತಾರೆ. ಮುಂದೆ ಎಲ್ಲಾ ಕೊಟ್ಬಿಟ್ಟು ಮಾರ್ಬಿಟ್ಟು ಹಿಂಗೆ ಹೋದ್ರೆ ಎಲ್ಲಾ ITBT ಅವ್ರು ಬಂದು ಕುತ್ಕೊಂಡ್ರೆ ಆ ಪ್ರತಿಯೊಂದು ಲೆಕ್ಕ ಹಾಕೋರು 1,000 ರೂಪಾಯಿ ಅಪ್ಪ ನಂದು ಒಂದು ಅಂತ ಎಲ್ಲಾ ಯೂನಿಟಿ ಆಗಿ ಅವ್ರು ಹೇಳಿದ್ರೆ ಕೊಡ್ಲೇಬೇಕಾಗತ್ತೆ. ಈಗ ಒಂದು ಫುಡ್ ಕೋರ್ಟ್ ಅಲ್ಲಿ, ಅರಮನೆ ಮೈದಾನದಲ್ಲಿ ಒಂದು ಫುಡ್ ಮೇಳ ಮಾಡ್ತಾರೆ, ಮಿಲೆಟ್ಸ್ ಮೇಳ ಅಂತ. ನೀವು 2 ಪೋರ್ಷನ್ ಇರುತ್ತೆ. ಒಂದು ಬ್ರ್ಯಾಂಡ್ ಆಗಿ ಮಾರ್ತಾ ಇರ್ತಾನೆ, ಒಂದು FAOಗಳು ಅಂದ್ರೆ ರೈತ ಉತ್ಪಾದಕ ಕಂಪನಿಗಳು ಮಾರ್ತಾ ಇರ್ತಾರೆ. ಅಲ್ಲಿ ಆರ್ಕ ನವಣೆ ಎಲ್ಲ 80 ರೂಪಾಯಿ ಸಿಗ್ತಾ ಇರುತ್ತೆ. ಅದೇ ಇವನು ಇಲ್ಲಿಂದ ಒಂದು ಪೋರ್ಷನ್ ಈ ಕಡೆಗೆ ಬಂದ್ರೆ ಅವ್ನು 250 ರೂಪಾಯಿ ಮಾಡ್ತಾನೆ. ಬ್ರ್ಯಾಂಡ್ ಇವತ್ತೆಲ್ಲ ಏನಾಗಿದೆ, ಇವತ್ತು ಬ್ರ್ಯಾಂಡಿಗೆ ದುಡ್ಡು. ಎಲ್ಲಿವರೆಗೂ ರೈತನ ಹತ್ರಕ್ಕೆ ನೇರವಾಗಿ ಸಂಪರ್ಕ ಇಟ್ಕೊಂಡು ಜನ ಮಾಡಲ್ಲ, ಅಲ್ಲಿಗೆ ರೈತ ನೋಡಿ ಯಾರು ಕೇಳಿದ್ರು ರೈತನ್ಗೆ ಬಾರ್ಗೇನ್ ಮಾಡೋದು. ಒಂದು ಎಲ್ಲಾ ಕಡೆಯಿಂದ ರೈತನ್ಗೆ ಹೊಡೆತ ರೈತ ಹೆಂಗೆ. ಇನ್ನೊಂದೇನಾಗಿದೆ ಸರ್, ರೈತರದ್ದು ಒಂದು ಅಸಂಘಟಿತರಾಗ್ಬಿಟ್ಟವ್ರೆ, ಸಂಘಟಿತರಿಲ್ಲ. ಈಗ ಯಾವ್ದೋ ಒಂದು ಅಂಗಡಿ ಸರ್, ಒಂದ್ PVC ಪೈಪ್ ಬೇಕು ಅಂತಂದ್ರೆ ನೀವ್ ಎಲ್ಲಿಂದ ಎಲ್ಲಿ ಹುಡಿಕೊಂಡ್ ಬನ್ನಿ, ಎಲ್ರು ಒಂದೇ ಪ್ರೈಸ್ ಹೇಳ್ತಾರೆ. ಬಟ್ ರೈತನ ಹತ್ರ ಹಂಗಿಲ್ಲ. ಈಗ ನಿಮ್ ಹತ್ರ ಬಂದ್ರೆ ನಿಮ್ ಒಂದ್ ಪ್ರೈಸ್ ಹೇಳಿದ್ರೆ ಇನ್ನೊಬ್ರು ಪ್ರೈಸ್ ಹೇಳ್ತಾರೆ. ಸಂಘಟಿತರಿಗೆ ಒಂದು ರೇಟ್ ಇಟ್ಟಿದ್ದೀವಿ. ಹೌದು, ನಾವು ಬೆಳೆದಿರಂತ ಬೆಲೆಗೆ ಯಾಕೆ ರೇಟ್ ಇಡಬಾರ್ದು. ಹೌದು, ಲಾಸ್ ಆಗಿದೆ ಅಷ್ಟು ಮಾಡಿದ್ರೆ ಸಾಕು. ಹೌದು,
ಇವತ್ತು ಏನಾಗಿದೆ ಟೆಕ್ನಾಲಜಿ ಬೆಳೆದಿದೆ, ಬಟ್ ಯಾರು ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ ಇಂಪ್ರೂವ್ಮೆಂಟ್ ಮಾಡಕ್ ಏನೇ ಮಾಡಿದ್ರು ಕೊನೆಗೆ ಭೂಮಿನಲ್ಲೇ ಬೆಳಿಬೇಕಲ್ಲ ಸರ್. ಕಿರಣ್ ಒಬ್ರದೇ ಜವಾಬ್ದಾರಿನಾ ಇಲ್ಲ ರಾಘವೇಂದ್ರದ ಒಬ್ರದೇ ಎಲ್ರ ಜವಾಬ್ದಾರಿ ಸರ್. ಜವಾಬ್ದಾರಿ ಇದೆ. ಒಂದು ನಾವು ನಿಜವಾಗ್ಲೂ ಇವ್ರಿಗೆ ಮಾಡ್ತಾ ಇರೋ ಕೆಲ್ಸನ ಸರ್, ಇದು ನಾವು ನಾನು ವಿಡಿಯೋ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇಲ್ಲ, ಮಾಡ್ತಾ ಇರೋ ಕೆಲಸ ಮೆಚ್ಬೇಕು. ಯಾಕೆ ಮೆಚ್ಬೇಕು ಅಂದ್ರೆ ನಾವು ಮನುಷ್ಯಂದು ಮೈಂಡ್ ಸೆಟ್ ಹೆಂಗೆ ಅಂದ್ರೆ ಎಲ್ಲ ಲಾಭದಾಯಕ. ಹಸುನಲ್ಲಿ ಹಾಲು ಕೊಡೋ ತನಕ ಹಸು ಸಾಕಾಳ್ತೀವಿ. ಅದಾದ್ಮೇಲೆ ಏನ್ ಮಾಡ್ತೀವಿ, ನಾವೇ ಹೇಳೋರು ಏನಂತ, ಇದನ್ನ ಅವ್ರು ಕೊಟ್ಬಿಡೋದು, ಇವ್ರು ಕೊಟ್ಬಿಡೋದು, ಸಾಯಿಸ್ಬಿಡ್ತಾರೆ, ನಮ್ಮ ದೇಶಿ ಹಸುಗಳನ್ನ ಉಳಿಸಿ ಅಂತಾರೆ, ಹೋರಾಟ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವ್ರಿಗೆ ಕೊಡ್ತಾ ಇರೋರು ನಾವೇನೆ. ಅದನ್ನ ಕಮರ್ಷಿಯಲ್ ಪರ್ಪಸ್ ಅಲ್ಲಿ ಯೋಚನೆ ಮಾಡ್ತಾರೆ ನಾವು. ಈಗ ಅಂತ ಇದ್ರಲ್ಲಿ ಬಂದು ಇವ್ರು ಮಾಡ್ತಾವ್ರಲ್ಲ, ನಿಜವಾಗ್ಲೂ ಮೆಚ್ಬೇಕು. ಇದನ್ನ ಸುಮಾರು ಜನ ಇದನ್ನ ಮಾಡಿದ್ರೆ ಸರ್ ಹೇಳದಂಗೆ ಉಳ್ಕೊಳ್ತದೆ. ಈಗ ಕಿರಣ್ ಅವರು ಅವರು ಬೆಂಗಳೂರಿಂದ ಬಂದಿದ್ದಾರೆ, ಇಲ್ಲ ನಮ್ಮ ಇದ್ರು, ಈಗ ಅವ್ರ ಹಸುಗಳು ಸಾಕಿದ್ದಾರೆ. ಈಗ ಅವ್ರು ಇರೋದ್ 2 ಎಕರೆ. ಈಗ ಅದೊಂದು ಹಸು ಇವಕ್ಕೆಲ್ಲ 1 ಎಕರೆ ಮೇವು ಬಿದ್ರು ಸಾಕಾಗಲ್ಲ. ಅದು ಕಾಳಿನ ಹಸುಗೆ 1 ಎಕರೆ ಮೇವು ಬೇಕು, ಅಷ್ಟೇ ಗೊಬ್ಬರ ಕೊಡುತ್ತೆ. ಹೌದು, ನಾವ್ ನಿಮ್ ಬಿಡ್ತಿರೋ, ನಾನು ಗಂಟೆಗೆ JCP-ಗೆ ಹೆಚ್ಚು ಕಡಿಮೆ 1 ಗಂಟೆಗೆ 1,000 ಕೊಡ್ಬೇಕಾಯ್ತು ಕ್ಲೀನ್ ಮಾಡಕ್ಕೆ. ಇವತ್ತು ಯಾವ JCP-ನೂ ಬೇಕಿಲ್ಲ, ಒಂಥರ JCP ತರ ಕೆಲಸ ಎಲ್ಲ ಕ್ಲೀನ್ ಮಾಡಾಕ್ತು. ಈ ಇದನ್ನೇ ಮೇದಿ ಎಷ್ಟು ಅಂದ್ರೆ ಕ್ಲೀನ್, ಎಂತರ ಕ್ಲೀನ್ ಅಂತಾರೆ, ನ್ಯಾಚುರಲ್ ಕ್ಲೀನಿಂಗ್. ಬ್ರಷ್ ಮಾಡ್ದಂಗೆ ಆತರ ಇದ್ ಮಾಡ್ತಾರೆ. ನೀವು ಬ್ರಷ್ ಕಟ್ ಇಟ್ಕೊಂಡು ಹೊಡಿತಿದ್ದೆ ನಾವು ರೋಡ್ಗಳನ್ನೆಲ್ಲಾನು. ಇವತ್ತು ರೋಡ್ಗಳನ್ನ ಬ್ರಷ್ ಕಟ್ಟೇ ಬೇಕಿಲ್ಲ, ಜಮೀನ್ಗಳಿಗೆ. ಈಗ ಜಮೀನು ನಿಜವಾಗ್ಲೂ ಹಸುಗಳನ್ನ ನೀಟಾಗಿ ಕೆರಿತಾವ. ಹೌದು, ಇಂಥ ಹಸುಗಳನ್ನ ನಾವು ಮುಂದಿನ ದಿನದಲ್ಲಿ ಉಳಿಸ್ಕೊಂಡು, ಈಗ ನಾನು 20 ಎಕರೆ ಜಮೀನು, ನಾನು ಸ್ವಾರ್ಥಿ ಆದ್ರೆ ಅದು ಹೋಯ್ತು. ಈಗ ನಾವು ಇಷ್ಟು ಹಸುಗ್ ನಾವು ಮೇವ್ ಕೊಡ್ತಾ ಇದ್ರೆ, ಈಗ ಅದು ರೆಸ್ಕ್ಯೂ ಹಸುನು ಆಯ್ತು, ನನಗೂ ಗೊಬ್ಬರನು ಆಗ್ತಾ ಇದೆ, 2 ಮ್ಯೂಚುವಲ್ ಆಗ್ತಾ ಇದೆ. ಈಗ ಅವ್ರು ರೆಸ್ಕ್ಯೂ ಮಾಡೋದನ್ನ ತಂದು ನಿಮ್ಮ ಜಮೀನಲ್ಲಿ ಈಗ ಬಿಟ್ಟಿದ್ದಾರೆ, ನಿಮ್ಮ ಜಮೀನಲ್ಲಿ ನಿಮ್ಗೂ ಅನುಕೂಲ ಆಗಿದೆ. ಸೊ ಹಸು ರೆಸ್ಕ್ಯೂ ಮಾಡಿದವ್ರಿಗೂ ಸಮಾಧಾನ ಇದೆ, ನನ್ನ ಹಸು ಉಳಿಸ್ಕೊತಾ ಇದ್ದೀವಿ ಅಂತ. ಪ್ರಕೃತಿ ಜೊತೆ ಅವು ಬದುಕ್ತಾ ಇದೆ. ಈಗ ನಾವು ಹೊರಗಡೆಯಿಂದ ಗೊಬ್ಬರ ತರೋದ್ ಬದಲು ಈಗ ನಾವು ನೈಸರ್ಗಿಕವಾಗಿ ಇದ್ರು ಕೂಡ ಜೊತೆಗೆ ಅವಕ್ಕೂ ಪಾಪ ಆಹಾರ ಕೊಟ್ಟಂಗಾಯ್ತು, ಅವಕ್ಕೂ ಒಂದು ಬಾಯಿ ರುಚಿ. ಎಲ್ಲಾ ತರದ್ ಮೇವು ತಿಂತಾ ಇರ್ದೆ. ವರ್ಷಕ್ಕೊಂದು ಈ ತರ ನಾವು ರೈತರುಗಳು ಏನ್ ಅನ್ಕೊಂಡ್ಬಿಟ್ಟಿದೀವಿ, ನಾವು ಮಾತ್ರ ಹಸು ಅಂತಲ್ಲ, ನಾವು ಹಸುಗಳನ್ನ ತಂದಿ ನಾವು ಸಾಕೋದು ಸೇವೆಯನ್ನು ಕೂಡ ಅದು ಒಂದು ಪುಣ್ಯದ ಕೆಲಸ. ಅದು ಪುಣ್ಯದ ಕೆಲಸ. ಹೌದು, ಏನ್ ನಾನೇ ತಂದು ಸಾಕ್ಬೇಕು ಅಂತ ಅಲ್ಲ. ಇರೋ ಹಸುನ ಈಗ ಡಾಕ್ಟ್ರು ಅಡ್ಮಿಟ್ ಮಾಡ್ಕೊಂಡು ಯಾರು ಪೇಷಂಟ್ ತಗೊಂಡು ಮಾಡ್ತಾರೆ, ದುಡ್ಡು ಬರುತ್ತೆ ಅಂತ. ಹೌದೌದು, ಯಾರು ಹೋಗ್ಲಿ, ಅವ್ರಿಗೇನ್ ಪೇಷಂಟ್ ಬೇಕಷ್ಟೇ, ದುಡ್ಡು ಬೇಕಷ್ಟೇನೆ. ಅದೇ ನೀವು ರೈತರು ಏನೋ, ಅಯ್ಯೋ ನಾನೇ ಹುಲ್ಲಿದ್ರು ಇನ್ನೊಬ್ರನ್ನ ಮೇಯ್ಸಕ್ಕೆ ಬಿಡೋದೇ, ನನ್ ಜಮೀನ್ಗೆ ಯಾಕೆ ಮೇಯಕ್. ನಾವ್ ಹೇಳೋದು ಮನುಷ್ಯರಿಗೆ ಇಲ್ಲ ಅಂತ ಹೇಳಿ. ಇವತ್ತು ದನಗಳನ್ನ ಮೇಯಕ್ ಬಿಡ್ತಾ ಇಲ್ಲ. ಇವತ್ತು ಗೋಮಾಳ ಎಲ್ಲ ಗೋಮಾಳ ಆಗಿದೆ. ಇದು ಅಂದ್ರೆ ಎಲ್ಲ ಗೋ ಆಗಿದೆ. ಎಲ್ಲಿ ಹಸುಗಳು ಮೇಯ್ಸೋದು? ಗೋಮಾಳ ಎಲ್ಲ ಅದೇನ ಅರ್ಥ? ಅದು ಗೋಮಾಳ ಅಂದ್ರೆ ಗೋಗಳಿಗೆ ಇದ್ದಿದ್ದಂತ. ಒಂದೊಂದ್ ಮನೆಯಲ್ಲಿ 30-40 ದನಗಳು ಸಾಕ್ತಾ ಇದ್ರು. ಏನಕ್ಕೆ ಅಂದ್ರೆ ಗೋಮಾಳಗಳು ಇರ್ತಿತ್ತು. ಈಗ ಗೋಮಾಳಗಳಿಲ್ಲ. ಅದಕ್ಕೆ ನಮ್ಮ ಇವರು ಹಿಂದಿನ ನಮ್ಮ ರಾಜಮಾನ್ಯ ತಂದವರು ಅವ್ರಿಗೆಲ್ಲ ಹೇಳ್ಬೇಕು ಸರ್, ಅವ್ರು ಮೆಚ್ಬೇಕು. ಯಾಕಂದ್ರೆ ಅವರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ಒಂದು ಸರ್ಕಾರನು ಮಾಡಿದೆ. ಯಾವಾಗ ಫಾರೆಸ್ಟ್ ಎಲ್ಲ ಯಾವಾಗ ಜಾಸ್ತಿ ಒಳಗ್ ಶುರು ಮಾಡಿದ್ರು, ಗೋಮಾಳಗಳು ಮಾಡಿದ್ರು. ಗೋಮಾಳದಲ್ಲಿ ಏನಂದ್ರೆ ಗೋಗಳು ಮೇಯಕ್ಕೆ ಎಲ್ಲ ಒಂದ್ ಅನುಕೂಲ ಆಗ್ಲಿ ಮಾಡಿದ್ರು. ಇವತ್ತೇನ್ ಎಲ್ಲ ಒತ್ತುವರಿ ಮಾಡ್ತಾವ್ರೆ, ಬರ್ತಾವ್ರೆ, ಯಾರ ತಗೊಬರ್ತಾರೆ. ನಾವು ಏನು ನಮ್ ಗೋಗಳಿಂದ ಏನು ನಾವು ಬೆನಿಫಿಟ್ಸ್ ತಗೋತಿಲ್ಲ. ಹೊರದೇಶಗಳಲ್ಲಿ ಇವಾಗ BP ಶುಗರ್ಗೆ ಅದು ಇದು ಅಂತ ಜಿಮ್ ಅಂತೆಲ್ಲ ಹೋಗ್ತಿದ್ದಾರೆ. ಹೊರ ದೇಶಗಳಲ್ಲಿ ಕೌಸ್ಪಾ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಇದೆ ಸುಮಾರು ವರ್ಷಗಳಿಂದ. ಈ ಡಯಾಬಿಟಿಕ್ ಅವ್ರಿಗೆಲ್ಲ ಮತ್ತೆ ಸ್ಕಿನ್ ಅಲರ್ಜಿ ಅವರೆಲ್ಲ ಬೆಳಗ್ಗೆ ನಮ್ ದೇಸಿ ಹಸುಗಳ ಕೂಡಾಕಿರ್ತಾರಲ್ಲ, ಅದ್ರೊಳಗಡೆ ಇವರು ಓಡಾಡಿ ಹಸುಗಳಿಗೆ ಮಸಾಜ್ ಮಾಡೋದ್ರಿಂದ ನಮ್ ಸ್ಪರ್ಶ ಅದಕ್ಕಾದಾಗ ಸೂರ್ಯನ ಕಿರಣಗಳಿಂದ ಅದಕ್ಕೆ ಏನೇನ್ ಬೇಕೋ, ನಮ್ಗೆ ಮೆಡಿಸಿನಲ್ ಪಾಯಿಂಟ್ಸ್ ಏನೇನ್ ಬೇಕೋ ಅದು ಅಬ್ಸರ್ವೇಶನ್ ಆಗಿರುತ್ತೆ. ಮತ್ತೆ ಅದು ತಿನ್ನಕ್ಕಂತ ಮೇವಿಂದ ಅದ್ರ ಬಾಡಿನಲ್ಲಿ ಇರುತ್ತೆ. ನಮ್ಮಲ್ಲಿ ಏನೇನ್ ಕೆಟ್ಟ ಗುಣಗಳಿರುತ್ತಲ್ಲ ಅದು ಹೇಳ್ಕೊಂಡು ಅದ್ರಲ್ಲಿ ಇರ್ತಕ್ಕಂತ ಒಳ್ಳೆ ಗುಣಗಳನ್ನ ನಮ್ಗೆ ಬಾಡಿಗೆ ಸಿಗುತ್ತೆ. ನೆಗೆಟಿವ್ ಅಬ್ಸರ್ವ್ ಮಾಡುತ್ತೆ, ಪಾಸಿಟಿವ್ ನಮಗ್ ಕೊಡುತ್ತೆ. ಈಗ್ಲೂ ಸುಮಾರು ಕಡೆ ನಡೀತಿದೆ ಇದು. ಕೌ ಸ್ಪಾ ಅಂದ್ಬಿಟ್ಟು ನಡೀತಿದೆ. ಕೌ ಥೆರಪಿ ಅಂತ ನಮ್ಮಲ್ಲಿ ಇನ್ನೇನು ಕೆಲವೇ ವರ್ಷದಲ್ಲಿ ಬಂದು ದನಗಳು ಮುಟ್ಟಿದ್ರೆ, ದನಗಳು ಸಾಕಿದ್ರೆ ಅವ್ರದ್ದು ಪ್ರೆಸ್ಟೀಜ್, ರೆಪ್ಯುಟೇಷನ್ ಕಡಿಮೆ ಆಗುತ್ತೆ. ಈಗ ಇದ್ರಲ್ಲಿ ಜನರೇಷನ್ ಅಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮಲ್ಲೂ ನೋಡ್ಬೋದು ಸರ್. ಅದೇ ತುಂಬಾ ದಿನ ದೂರ ಏನಿಲ್ಲ ಸರ್, ಅದು ಆಗ್ಬೋದು. ನನಗೆ ಹೇಳ್ತಿದ್ರು ಹಾಲುಗಳು. ಈಗ ನೀವು ಹೇಳ್ತಿರಲ್ಲ, ಈಗ ಇಲಾತಿ ಹಸುಗಳು ಹಾಲಿಂದ ಎಷ್ಟು ಅಪಾಯ ಅಂತ ಎಲ್ಲರಿಗೂ ಗೊತ್ತು. ಈಗ ಹಾರ್ಮೋನ್ ಇಂಜೆಕ್ಷನ್ ಕೊಡೋದ್ರಿಂದ, ಆ ಇಂಜೆಕ್ಷನ್ ಹಾಲ್ನ ಹಾಕೋದ್ರಿಂದ, ನಾವು ಅದು ಕುಡಿಯೋದ್ರಿಂದ ಇವತ್ತು
ಋತು ಎಷ್ಟು ಇವತ್ತು 10ನೇ ಕ್ಲಾಸ್ಗೆ 9ನೇ ಕ್ಲಾಸ್ಗೆ ಆಗ್ತಿದೆ ಹೆಣ್ಮಕ್ಳೆಲ್ಲ ಬಹಳ ಬೇಗ ಬರೀ 3ನೇ ಕ್ಲಾಸ್ಗೆ ಆಗ್ತಾ ಇದೆ ಋತುಮತಿ ನಾವು ಕುಡಿಯುವಂತ ಆಹಾರ ಅದು. ಜನ ನೋಡಿ ಯಾರಿಗೂ ಕೂಡ ಆಗೆಲ್ಲ ಒಂದ್ ಹಸು ಒಂದು ಎಮ್ಮೆ ಹಾಲ್ನ ಒಂದ್ ಹಸಿನ ಹಾಲು ಕುಡ್ತಿದ್ರು. ಮಕ್ಳಿಲ್ ದಬಾಕೊಂಡ್ರೆ ಹೆಂಗೈತಿ, ಈಗೆಲ್ಲ ಬರೀ ಕ್ರಿಮಿನಲ್ ಮೈಂಡ್ ಬರ್ತಾ ಇದೆ. ಹೌದೌದು. ಮಕ್ಳಿಗೆಲ್ಲ ಏನ್ ಮಾಡ್ತಾ ಇದೆ, ತಿನ್ನಂತ ಆಹಾರನೇ ಸರಿ ಇಲ್ಲ ಅಂದ್ರೆ ಅವ್ರು ಕ್ರಿಮಿನಲ್ ಮೈಂಡೇ ಬರ್ತಾ ಇರೋದು. ನಾವೇನ್ ತಿಂತೀವಿ ಅದನ್ನ ತೋರ್ಸುತ್ತೆ ಅದು. ಇವತ್ತೆಲ್ಲ ಪಿಜ್ಜಾ ಬರ್ಗರ್ ಈ ಫುಡ್ಗಳು ಹಸುನ ಲಾಭ ಇದೆ ಇಲ್ಲ ಅಂತ ಹೇಳ ಜೀವನ ಮಾಡ್ತೀನಿ ಅಂತ ನಾವ್ ಇನ್ನೊಬ್ರು ಜೀವನ ಹಾಳು ಮಾಡ್ಬಾರ್ದು. ಹೌದು. ನಮ್ದು ಏನಾಗಿದೆ ಪ್ರಾಬ್ಲಮ್ ಇಲ್ಲ, ನಮ್ಮ ದೇಶದ ವ್ಯವಸ್ಥೆ ಏನಾಗಿದೆ, ನಾನ್ ಚೆನ್ನಾಗಿರ್ಬೇಕು, ಇನ್ನೊಬ್ರು ಹಾಳಾದ್ರೂ ಪರವಾಗಿಲ್ಲ, ಏನಾರು ವಿಷ ಹೊಡಿ. ಇವಾಗ ಶುಂಠಿನೇ ತಗೊಳ್ಳಿ, ಲಕ್ಷಾಂತರ ಭೂಮಿ ಹಾಳು ಮಾಡ್ತಾ ಇದಾರೆ. ಇವತ್ತು ವಿಷ ಹೊಡಿತಾ ಇದಾರೆ. ಇವತ್ತು ವಿಷ ಹೊಡೆದ್ರು ಕೂಡ ಯಾವ್ದು ಅನುಕೂಲ ಆಗ್ತಾ ಇಲ್ಲ. ಇವತ್ತು ಅಂದ್ರೆ ಅಂದ್ರೆ ಸರ್ ತಿಳುವಳಿಕೆನೆ ಬರ್ತಾ ಇಲ್ಲ ಸರ್. ನಾನ್ ವಿಷ ಹೊಡೆದು ನಾನು ಅದನ್ನ ತಿಂದು ನನಗೆ ವಿಷ ಆಯ್ತು ಇನ್ನು ತಿಳುವಳಿಕೆ ಬರ್ತಾ ಇಲ್ಲ. ಈಗ ಅಲ್ಲಿ ಹೊಡೆದ ಕ್ಷಣಕ್ಕೆ ಗಿಡ ತಗೊಂಡು ಅದನ್ನ ಅಮೃತ ಮಾಡಿ ನಮ್ಗೆ ಕೊಡ್ತಾ ಇರೋ ಮೈಂಡ್ ಸೆಟ್ ಅಲ್ಲಿ ಅವರ ಜನಗಳು ಆಯ್ತಾ ಇದೆ. 1.5 ವರ್ಷದಿಂದ ನಾನು ಇವೆಲ್ಲ ಬಂದ ಮೇಲೆ ನಮ್ ತೋಟಕ್ಕೆ ನಾನು ಹೊರಗಡೆಯಿಂದ ಒಂದ್ ಸ್ವಲ್ಪನು ಗೊಬ್ಬರ ತಗೊಳ್ದೆ. ಹೇಳ್ತಾರೆ ಜೋಳ ಎಲ್ಲ ಹಾಕಿದ್ರೆ ಗೊಬ್ಬರ ಹಾಕದೇ ಇದ್ರೆ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಅದೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಇದ್ರ ಸಗಣಿ ಡೈರೆಕ್ಟ್ ನಾನು ಹೊಲಕ್ಕೆ ಹಾಕಿ ಫಲವತ್ತತೆ ಮಾಡಿದೀನಿ. ನಾನು ಒಂದು ಕಾಳು ಗೊಬ್ಬರ ಹಾಕಿಲ್ಲ, ಆದ್ರೂ ತುಂಬಾ ಚೆನ್ನಾಗ್ ಬಂದಿದೆ ಸರ್. ಒಟ್ಟು ಎಷ್ಟಿದಾವೆ ಸರ್ ನಿಮ್ಮ ಹತ್ರ ಈಗ ರೆಸ್ಕ್ಯೂ ಮಾಡಿರೋದು? ಎಲ್ಲ ಒಂದು 11-12 ಇದೆ. 11-12 ಇದೆ. ಸೊ ಈಗ ಅಂದ್ರೆ ಇದನ್ನ ಸ್ಲಾಟರಿಂಗ್ ಹೋಗ್ತಾ ಇರುವಂತದನ್ನ ನೀವು ತಂದು ಕಾಪಾಡ್ಕೊಂಡಿರೋದು. ಇವಾಗ ಅವ್ರಿಗೆ ಮೇಂಟೈನ್ ಮಾಡಕ್ ಆಗೋದಿಲ್ಲ. ಅದ್ರಲ್ಲಿ ದೇಸಿ ತಳಿಗಳ ಲಕ್ಷಣಗಳು ಇರುತ್ತೆ. ಹೊರಗಡೆ ಹೋದ್ರು ನಮಗ್ ಗೊತ್ತಾಗತ್ತೆ. ಆಗ ಅಂದ್ರೆ ನನ್ನ ಹತ್ರ ಇರ್ಲಿಲ್ಲ, ಬರೀ ಒಂದ್ 3-4 ಇತ್ತು. ಆಮೇಲಿಂದ ಅದು ಗಿಫ್ಟ್ ಆಗಿ ಓಂಗಲ್ ಬಂದಿದೆ. ಇದು ನನ್ನ ಫ್ರೆಂಡ್ ಬೇಕಾ ಹೋಗ್ಬಿಡುತ್ತೆ ಅಂತ ಹೇಳಿದ್ರು, ಒದಿಯುತ್ತೆ ಅಂತ ಹೇಳಿದ್ರು. ಬಟ್ ಆದ್ರೂ ಇಲ್ಲಿ ಅನ್ಬಿಟ್ಟು ತರಿಸ್ಕೊಂಡೆ. ಸೊ ಹಂಗಾಗಿ ಅದ್ರ ಕರುಗಳು ನಮ್ಮಲ್ಲಿ ಏನ್ ಹುಟ್ಟಿದ್ಯೋ ಅದನ್ನ ಹೊರಗಡೆ ಕೊಡೋದಿಕ್ ಹೋಗೋದಿಲ್ಲ, ನಮ್ಮಲ್ಲೇ ಇಟ್ಕೋತೀವಿ, ನಾವೇ ಸಾಕೋತೀವಿ. ಅಂದ್ರೆ ಇವೆಲ್ಲ ಸರ್ ಅಂದ್ರೆ ಈಗ ಯಾರೋ ಸ್ಲಾಟ್ರಿಂಗ್ ಕೊಡ್ತಾ ಇದ್ದಿದ್ದು ನೀವು ಪರ್ಚೇಸ್ ಮಾಡಿ ತಂದಿರೋದು ಅಥವಾ ನೀವು ಆತರ? ನೋಡಿ, ಅದು ಒಂದ್ ಮಲ್ನಾಡ್ ಗಿಡ್ಡ ತಳಿ ಇದೆಯಲ್ಲ, ಅದು ಒಂದು ನಾನ್ ಪರ್ಚೇಸ್ ಮಾಡಿರೋದು. ಓಕೆ. ಈ ಗಿರ್ಲ್ಯಾಂಡ್ ಒಂದು ಪರ್ಚೇಸ್ ಮಾಡಿರೋದು. ಇನ್ನ ಅದ್ರಲ್ಲಿ ಹುಟ್ಟಿ ಈಗ ಅದು 5 ಕರು ಹಾಕಿದೆ. 5 ಕರುನಲ್ಲಿ ಒಂದು ಲಂಪಿ ಸ್ಕಿನ್ ಆಗಿ ಸತ್ತೋಯ್ತು. ಇನ್ ಎಲ್ಲಾ ಕರುಗಳು ನಮ್ಮಲ್ಲೇ ಇದೆ. ನಮ್ಮಲ್ಲೇ ಇದೆ. ಸೊ ಅಂದ್ರೆ ಇವಾಗ ಹೊರಗಡೆ ಕೊಟ್ರೆ ಅದು ಸ್ಲಾಟರ್ಸ್ ಹೋದಂಗೆ ಲೆಕ್ಕ ಅಲ್ವಾ? ಹೌದು. ಹೋರಿಗಳು. ಹೌದು. ಇವಾಗ ಅದನ್ನು ಹಾಲ್ ಕೊಡ್ಬೇಕಾದ್ರೆ ಒದಿಯುತ್ತೆ. ಬೇರೆಯವ್ರಾದ್ರೆ ಸ್ವಲ್ಪ ದಿವಸ ಇಟ್ಕೋತಾರೆ, ಹಾಲ್ ಕೊಡಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಸಂತೆಗೆ ಹೊಡಿತಾರೆ. ಸಂತೆಯಿಂದ ರಾಂಗ್ ಹ್ಯಾಂಡ್ಸ್ ಹೋಗುತ್ತೆ. ರಾಂಗ್ ಹ್ಯಾಂಡ್ಸ್ ಇಂದ ಏನಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ವ್ಯವಸ್ಥೆ ಏನಾಗಿದೆ ಗೊತ್ತದ, ಎಲ್ಲಾರ್ಗು ತೊಂದರೆ ಇದೆ. ಈಗ ನೋಡಿ, ಮೇವಿಲ್ಲ ಅಂದ್ರೆ ಅವ್ನು ರೈತ ಎಲ್ಲಿಂದ ಆಗುತ್ತೆ? ಹೌದು. ಈಗ ಈ ಕಿರಣ್ಯ ಒಂದ್ 10-20 ಹಸು ಮಾಡಿದ್ದಾರೆ. ಈಗ ಅವ್ರಿಗೆ ಮೇವೇ ಇಲ್ಲ ಅಂದ್ರೆ ಈಗ ರೆಸ್ಕ್ಯೂ ಮಾಡಕ್ಕಾಗತ್ತೆ? ಹೌದು ಹೌದು. ಅದಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ, ಈಗ ದೊಡ್ಡ ದೊಡ್ಡ ಜಮೀನ್ ಇರುವಂತವ್ರು ನಾವು ಸೇವೆ ತರ ಹಸುಗಳನ್ನ ಮೇಯಿಸ್ಕೊಳ್ಳೋಂತ ಕೆಲಸ ನಾವು ಒಂದ್ 2 ತಿಂಗಳು ಒಂದು ಅವ್ರ ರಿಲೀಫ್ ತರ ಆಗ್ಬೇಕು ಅವ್ರಿಗೆ. ನಾವುಗಳು ಕೂಡ ಎಲ್ಲ ಕೈ ಜೋಡಿಸಿದ್ರೆ ಏನಾಗುತ್ತೆ, ನಾವ್ ಎಲ್ಲ ಒಂದ್ ಒಗ್ಗಟ್ಟಲ್ಲಿ ಅದರಿಂದ ಇದ್ದಷ್ಟು ಏನಾಗುತ್ತೆ, ನಮಗೆ ಗೊಬ್ಬರ ಕೊಡ್ತವೆ. ಅದಕ್ಕೆ ಕಿರಣ ಅವ್ರಿಗೆ ಹೇಳ್ತಾ ಇರೋದು, ಈಗ ನೋಡಿ ಅದೊಂದ್ ಏನ್ ಗಂಡುಗರು ಇದೆಯಲ್ಲ, ಆ ಗಂಡುಗರುಗೆ ಇನ್ನೊಂದ್ ಜೊತೆ ಮಾಡಿ ನಾವು ಅದರಲ್ಲಿ ಉಳುಮೆ ಮಾಡ್ತೀವಿ ಅನ್ನೋದೇನಾದ್ರು ಮನ್ಸಿಗೆ ಅದು ಉಳುಮೆ ಕಲ್ಸ್ಬಿಟ್ರೆ ನಮಗ್ ಲಾಭ ಬರುತ್ತೆ ಅಂತ ರೈತ ಅದನ್ನ ಮತ್ತೆ ಮಾಡ್ತಾನೆ. 2 ಅನುಕೂಲ ಆಗುತ್ತೆ. ಆಗ ಉಳುಮೆನೂ ಆಗುತ್ತೆ, ಜೊತೆಗೆ ಗೊಬ್ಬರನೂ ಆಗುತ್ತೆ ಅಂದಾಗ ಇದ್ ಮಾಡ್ತಾರೆ. ಯಾರು ಪಾಪ ಲಾಭ ಈಗ ಏನಾಗಿದೆ, ಲಾಭ ಇಲ್ದಂಗೆ ಇಟ್ಕೊಂಡದು ಮನುಷ್ಯನ ಒಬ್ರನ್ನೇ. ಅವ್ನ್ದು ಏನು ಲಾಭ ಇಲ್ಲ ಅವ್ರ ಹತ್ರ. ವಯಸ್ಸಾದ್ಮೇಲೆ ಈಗ ಕೊಟ್ಟು ಸಾಯಿಸ್ಬೇಕಲ್ಲ. ಅವ್ರಿಗೆ ಏನಾದ್ರು ಹಾಸ್ಪಿಟ್ಲ್ ಬಸ್ಗೆ ಇಟ್ಕೊತೀವಿ ಅಷ್ಟೇ, ಅವ್ರಿಂದ ಏನ್ ಉಪಯೋಗ ಇರುತ್ತೆ ಅಂತ ಅನ್ನಕ್ಕಾಗತ್ತಾ? ನಾವ್ ಮನುಷ್ಯನಂಗ್ ಯೋಚನೆ ಮಾಡ್ಬೇಕಂದ್ರೆ ನಾವ್ ಯಾಕೆ ಪ್ರಾಣಿಗಳ ಬಗ್ಗೆ ಯಾಕೆ ನಮ್ ಕನ್ಸರ್ನ್ ಇಲ್ಲ ಅಂದ್ರೆ, ಅವಿದ್ವಬದ್ಧ ಕುಟುಂಬಗಳು ಹೊಂಟೋಗ್ತಾ ಇದೆ. ಈಗ ನಾನ್ ಮಾಡ್ದಂಗ್ ನನ್ ಮಕ್ಳು ಮಾಡ್ತಾ ಇಲ್ಲ, ಒಬ್ಬಂಟಿಗ್ರ ಕೈಲಿ ಆಗಲ್ಲ. ಈಗ ಕಿರಣ್ ಇದ್ದಾಗ ನಾವ್ ಮಾಡಂತದ್ದು, ನಾವ್ ಇಲ್ದೇ ಇವ್ರು ಮಾಡಿದ್ರು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅಷ್ಟೇನೆ ನಾವ್ ಇವತ್ತು ಕೃಷಿ ಮಾಡಕ್ ಆಗೋದು. ಸತ್ಯ. ಅವತ್ತು 8 ಜನ 10 ಜನ ಇದ್ರು. ನನಗೆ 20 ಎಕರೆಗೆ ಇವತ್ತು ನನಗೆ ಒಂದು 5-6 ಜನ ಅಣ್ತಂದಿರ್ಬೇಕಿತ್ತು. ಇದು ಈ ಜಮೀನ್ ಉಳಿಸ್ಕೋಬೇಕು ಅಂದ್ರೆ ಒಟ್ಟು ಕುಟುಂಬ ಇತ್ತು ಅವೆಲ್ಲ. ಅಲ್ಲ, ಅಷ್ಟು ಬೇಕಿದ್ರೆ ಜಮೀನ್ ಉಳಿಯೋದು. ಈಗ ನಾನ್ ಕೂಲಿ ಕೊಟ್ಟು ಮಾಡ್ತೀನಿ ಆಗಲ್ಲ. ಈಗ ನಾನು ಒಬ್ನೇ, ನನ್ನ ಮಗನೂ ಒಬ್ನೇ. ಈಗ ಈ ಜನರೇಷನ್ಗೆ ಅವ್ರಿಗೆ ಏನಾದ್ರು ಲಾಭ ಇದ್ರೆ ಅಷ್ಟೇನೆ ಬರೋದು ಈ ಜನರೇಷನ್. ಈಗ ಲಾಭ ಇಲ್ದಲೆ ಏನಾಗಿದೆ, ಕಿರಣ್ ಅಂತಾರ ನಮ್ಮಂತಾರ ಮಾಡ್ಬೇಕಷ್ಟೇನೆ. ಅಂದ್ರೆ ನಮ್ಗೆ ಈ ಹುಚ್ಚಿರ ಅಂತ, ಈಗ ನೀವ್ ಹೆಂಗೆ ಯೂಟ್ಯೂಬ್ ಮಾಡ್ತಿರೋ ಅದು ಯಾರ ಆಸಕ್ತಿ ಇರೋರೇ ಮಾಡ್ಬೇಕು.
ಎಲ್ಲಾರ ತನೂ ಫೋನ್ ಇರುತ್ತೆ, ಎಲ್ಲಾರು ಮಾಡಕ್ ಆಗಲ್ಲ ಅದನ್ನ. ಸತ್ಯ ಸರ್. ಆಸಕ್ತಿ ಬರ್ಬೇಕು ಸರ್, ಮುಖ್ಯವಾಗಿ ಆಸಕ್ತಿ ಲಾಭ ನಷ್ಟ ಬೇಕು. ಅಲ್ಲ, ಆಸಕ್ತಿ ಇರ್ಬೇಕು. ಆಸಕ್ತಿ ಇದ್ರೆ ಮಾತ್ರ ಮಾಡ್ಬೋದ ವಿನಃ ಫಸ್ಟ್ ರೈತ ಏನಂದ್ರೆ ತಾನು ತಿಂದು ಇನ್ನೊಬ್ರು ಒಳ್ಳೇದ್ ಯಾವಾಗ ಅವ್ನು ಬಯಸ್ತಾನೆ ಆಗಷ್ಟೇ ಸೆಕ್ಯೂರ್ ಆಗ. ಅಲ್ಲಿವರೆಗೂ ನಾವು ಬದಲಾವಣೆನ ನಾವು ನೋಡ್ತಾ ಇದೀವಿ. ದಿನ ಬೆಳಿಗ್ಗೆ ಎದ್ದಿ ಎಷ್ಟು ಜನ ಒಂದು ಭೂಮಿಗೆ ಭಿಕ್ಷೆ ಬೇಡಂಗ್ ಆಗಿದೆ, ನಮ್ಮ ಭೂಮಿ ಉಳಿಸ್ಕೊಳಕ್ ಒದಾಡಂಗ್ ಆಗಿದೆ. ಒಂದ್ ಕಡೆ ಸರ್ಕಾರದ ಮೋಸ, ಒಂದ್ ಕಡೆ ಪ್ರಕೃತಿ ಮೋಸ, ಒಂದ್ ಕಡೆ ವ್ಯಾಪಾರಸ್ಥರು ಮೋಸ. ಇದ್ರ ಮಧ್ಯೆ ಅವ್ನ್ ರೈತ ಉಳ್ಕೋಬೇಕಿದೆಯಲ್ಲ, ತುಂಬಾ ಬಹಳ ಕಷ್ಟ ಇದೆ, ತುಂಬಾ ಸವಾಲಿದೆ. ಹೌದು ಹೌದು ಸರ್. ಈಗ ಇಷ್ಟೆಲ್ಲಾ ಮಾಡ್ತಾ ಇದ್ದೀರಾ ಸರ್, ನೀವು ಏನು ಸಹಾಯ ಕೇಳ್ತೀರಾ ಸರ್? ಸಹಾಯ ಮೀನ್ಸ್ ಅಂದ್ರೆ ಧನ ಸಹಾಯ ಅಂತಲ್ಲ, ಈಗ ನೀವು ಮಾಡ್ತಾರ ಒಳ್ಳೆ ಕೆಲ್ಸಕ್ಕೆ. ನಮ್ಗಳಿಗೆ ಅಂತ ಏನು ಬೇಡ, ಗೋವುಗಳ ಸಲುವಾಗಿ ಯಾರಾದ್ರೂ ಆಸಕ್ತರು ಅವಕ್ಕೆ ಹುಲ್ಲು ಆ ತರದ್ರಲ್ಲಿ ಸಹಾಯ ಇದ್ರಲ್ಲಿ ಸಹಾಯ ಮಾಡಿದ್ರೆ ಸಾಕು ಅಂತೀರಾ? ನಾವು ಏನಂದ್ರೆ ನೋಡಿ, ಈ ಕಿರಣ್ ಅವ್ರಿಗೆ ಈಗ ನಾವು ಸಹಾಯ ಮಾಡ್ತಾ ಇದೀವಿ ಅಂದ್ರೆ, ಈಗ ಅವ್ರಿಗೆ ಮೇವು ಕೊಡೋದ್ರಿಂದ ಅದೊಂಥರ ಸಹಾಯ ಆದಂಗೆ. ಈಗ ನಾವು ಅಮಾಸೆ ಹುಣ್ಣಿಮೆಗೆ ದೇವಸ್ಥಾನಕ್ಕೆ ಹೋಗ್ತೀವಿ. ಅಮಾಸೆ ಹುಣ್ಣಿಮೆಗೆ ನಾನು ಹೇಳ್ತಾ ಇರೋದು, ಏನ್ ದೇವಸ್ಥಾನಕ್ಕೆ ಯಾರ್ದು ಏನ್ ಸೊಲ್ಯೂಷನ್ ಸಿಕ್ಕಿರೋದು ಅಷ್ಟೆಲ್ಲ ಇರುತ್ತೆ. ನಾವು ಅಮಾಸೆ ಹುಣ್ಣಿಮೆ ದಿನ ನಾವು ಗೋವುಗಳಿಗೆ ನಾವು ಅದ್ರ ಜೊತೆ ನಾವು ಏನೋ ಬೆಲ್ಲನೋ ಅಕ್ಕಿನೋ ಹುಲ್ಲೋ ಕೊಡೋದ್ರಿಂದ ನಮ್ಮ ನೆಗೆಟಿವ್ಸ್ ನಾವು ಹೇಳ್ಕೊಳ್ಳುತ್ತೆ. ಸರ್, ನನ್ನ ಒಂದು ಅನಿಸಿಕೆ, ನಾನು ಅದು 15-20 ವರ್ಷದಿಂದ ನವಿಲಿಗೆ ಪಕ್ಷಿಗಳಿಗೆ ಮೇವು ಹಾಕ್ತಾ ಇದ್ದೀನಿ. ನಿಜವಾಗ್ಲೂ ನಮ್ದು ಏನೇ ಒಂದು ನೆಗೆಟಿವ್ಸ್ ಇದ್ರೆ ನಿಜವಾಗ್ಲೂ ಪ್ರಾಣಿ ಪಕ್ಷಿಗಳು ನಮ್ಮ ಮೂಲಕ ಅವು ನಾವು ತಗೊಂಡು ನಮ್ ರೆಸ್ಕ್ಯೂ. ನಾನೇ ಎಷ್ಟೋ ಸಲ ನಾವು ಆಪತ್ರಿಂದ ನಾನು ಆಚೆ ಬಂದಿದ್ದೀನಿ. ಕಾರ್ ಆಕ್ಸಿಡೆಂಟ್ ಇಂದ ಆಚೆ ಬಂದಿರ್ಬೋದು. ನೆನ್ನೆ ಈಗ ಒಂದು 15 ದಿವಸ ಮರದಿಂದ ಬಿದ್ದಿ ಎಷ್ಟೋ ಸಲ ನಾವು ಆಪತ್ರಿಂದ ನಾನು ಆಚೆ ಬಂದಿದ್ದೀನಿ. ಕಾರ್ ಆಕ್ಸಿಡೆಂಟ್ ಇಂದ ಆಚೆ ಬಂದಿರ್ಬೋದು. ನೆನ್ನೆ ಈಗ ಒಂದು 15 ದಿವಸ ಮರದಿಂದ ಬಿದ್ದಿ ಒಂದು 3 ನಿಮಿಷ ಉಸಿರು ನಿಂತಾಗ ಮತ್ತೆ ಬಂದಿದೆ. ಅಂದ್ರೆ ಪ್ರಕೃತಿ ಒಳ್ಳೆಯವ್ರು ಮಾಡೋ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಅದು ಮತ್ತೆ ರೆಸ್ಕ್ಯೂ ಅಂದ್ರೆ ನಾವು ಇನ್ನೊಬ್ರು ರೆಸ್ಕ್ಯೂ ಮಾಡಿದ್ರೆ ಅದು ನಮ್ಮನ್ನ ರೆಸ್ಕ್ಯೂ ಆಗೇ ಆಗ್ತೀವಿ ನಾವು ಆ ದೃಷ್ಟಿಯಿಂದ ನಾನು ಎಲ್ಲರಿಗೂ ಹೇಳೋದಿಷ್ಟೇನೆ, ನಾವು ಏನೋ ನಮ್ಮ ಕೈಯಲ್ಲಿ ಅಲ್ಪ ಸ್ವಲ್ಪ ಆ ಹಸುಗಳಿಗೆ ಗೋ ಸೇವೆ ತರ ನಾವು ಮಾಡಿದ್ರೆ ಖಂಡಿತ ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ನಾವು ಈ ನಾಟಿ ಹಸುಗಳನ್ನ ಸಂತತಿನ ನಾವು ಉಳಿಸ್ಕೋಬಹುದು ವಿನಃ ಯಾರೋ ಒಬ್ರ ಕೈಲೇ ಕಿರಣ್ ಒಬ್ರ ಕೈಲೇ ಮಾಡೋಂತ ಕೆಲಸ ಅಲ್ಲ ಇದು. ಹೌದು, ಎಲ್ಲಾರು ಕೂಡ ಎಲ್ಲಾರು ಕೈ ಜೋಡಿಸ್ಬೇಕು. ಇವತ್ತು ಸ್ವಾರ್ಥ ಪ್ರಪಂಚದಿಂದ ಆಚೆ ಬಂದ್ರೆ ಮಾತ್ರ ನಾವು ಇವತ್ತು ಹಸುಗಳನ್ನ ಕಾಪಾಡ್ಕೋಬೇಕು ವಿನಃ ಇವತ್ತು ಜೀವ ವೈವಿಧ್ಯತೆ ಉಳಿಬೇಕು. ಎಲ್ಲ ಪ್ರತಿ ಜೀವಿಗಳು ಬದುಕಕ್ ಹಕ್ಕಿದೆ, ಒಂದು ಇರುಬೇಗೂ ತನ್ನ ಬದುಕ ಹಕ್ಕಿದೆ. ಅದನ್ನ ನಾವು ಕಿತ್ಕೊಳ್ಳೋಂತ ಹಕ್ಕಿ ಯಾರಿಗೂ ಇಲ್ಲ. ಪ್ರತಿ ಒಂದು ಜೀವಿಗೂ ಬದುಕ ಹಕ್ಕಿದೆ. ಹಾಗಾಗಿ ಈ ತರ ಕಿರಣ್ ಅಂತ 100 ಜನ ಬರ್ಬೇಕು. ನಾವು ಏನಂದ್ರೆ ನಾವು ನಮ್ಮ ಯೂನಿಟಿ ಇದ್ರೆ ಇದು ಯಾವ್ದಾವ್ದು ಕಷ್ಟ ಅಲ್ಲ, ಮನುಷ್ಯನಿಗೆ ಕಷ್ಟ ಇಲ್ಲ ಸರ್. ಹೌದು, ಒಂದು ದಿನ ಬಂದು ನಾನು ಬೆಂಗಳೂರಿಂದ ಬಂದೆ, ಒಂದಿನ ನಾನು ಹಸು ಮೇಯಿಸ್ತೀನಿ ಅಂತ ಬರ್ಲಿ ಬಿಡಿ. ಹೌದು, ಆ ಕಾನ್ಸೆಪ್ಟ್ ಬರ್ಲಿ. ಹೌದು, ಅವ್ರಿಗೂ ಒಂದ್ ಮನಸ್ಸಿಗೆ ಸಮಾಧಾನ ಆಗುತ್ತೆ, ರೈತನಿಗೂ ರಿಲೀಫ್ ಆಗುತ್ತೆ. ನಾನು ಒಂದ್ ಪಾಯಿಂಟ್ ಸೇರ್ತೀನಿ ಸರ್. ನೀವ್ ಹೇಳಿದ ಪಾಯಿಂಟ್ ತುಂಬಾ ಒಳ್ಳೇದು. ಅಡಾಪ್ಟ್ ಮಾಡ್ಕೊಳ್ಳಿ ಸರ್, ಒಂದ್ ಹಸುನ ಅಡಾಪ್ಟ್ ಮಾಡ್ಕೊಳ್ಳಿ. ಬರ್ಲಿ, ನೀವ್ ಹೇಳ್ದಂಗೆ ವಾರದಲ್ಲಿ ಬರ್ಲಿ, ಮಕ್ಳು ಕರ್ಕೊಂಡ್ ಬರ್ಲಿ, ಹಸು ಮೇಯಿಸ್ಲಿ, ಹಸು ಮುಟ್ಲಿ, ಆಟ ಆಡಿಸ್ಲಿ, ನೋಡ್ಲಿ. ಅವ್ರು ಬರೀ ಮೊಬೈಲ್ ಅಲ್ಲಿ ಹಸು ಉಳಿಬೇಕು ಅಂತ ಅಂದ್ರೆ ನಾವ್ ಈ ಪದ್ಧತಿನ ಅಳವಡಿಸ್ಕೊಂಡ್ರೆ ಸುಮಾರು 200 ಚಿಲ್ಲರೆ ಇತ್ತಂತೆ ನಮ್ಮ ದೇಶಿ ಹಸುಗಳು. 50 ಚಿಲ್ಲರೆ ಬಂದೈತೆ. ಇದನ್ನು ಉಳಿಸ್ತಿಲ್ಲ ಅಂದ್ರೆ ನಾವು ಕೊನೆಗೆ HF ಜರ್ಸಿನೇ ನಮ್ಮ ಲೋಕಲ್ ಗಂದ್ಲೆ ನೋಡಿ, ಗಂದ್ಲೆ ಹಿಡೀರಿ ನೋಡಿ. ಅದೆಷ್ಟು ಗಂದ್ಲೆಗಳನ್ನ ಅಂದ್ರೆ ಆಗ್ಲೇ ಹೋಯ್ತಿತ್ತು ಅಂದ್ರೆ ನೋಡಿ, ಈ ಇದ್ರ ಗಂಜಲದಲ್ಲೂ ನಮ್ಗೆ ಬೆನಿಫಿಟ್ಸ್ ಇದೆ. ನನಗೆ ಮುಂಚೆ ಮುಖದ ತುಂಬಾ ಗುಳ್ಳೆಗಳು ಮತ್ತೆ ಅಲರ್ಜಿ. ಸೊ ಏನ್ ಮಾಡ್ತೀವಿ, ಬೆಳಗ್ಗೆ ಎದ್ದಿದ ತಕ್ಷಣ ಹಾಕತ್ತಲ್ಲ ಗಂಜಲ, ಅದ್ರಲ್ಲಿ ನಾವು ಮುಖ ತೊಳೆಯೋದು ಇಲ್ಲ ಮೈ ಹಚ್ಕೊಳ್ಳೋದು ಮಾಡಿದ್ರೆ ಕೆಲವೊಂದಷ್ಟು ಕಾಯಿಲೆಗಳು ಗುಣ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆನೂ ಇದೆ. ಒಟ್ಟಾರೆ ಸರ್, ಅದೇ ಗೋಮಯ ಪದಾರ್ಥಗಳನ್ನ ಹೆಚ್ಚಿಗೆ ಬಳಕೆ ಮಾಡೋದು ದಿನನಿತ್ಯ ಒಳ್ಳೇದು. ಹೌದು, ಏನಿಲ್ಲ, ಗೋ ಉತ್ಪನ್ನಗಳನ್ನ ಮಾಡಿದಾಗ ದಂತಕಡ್ಡಿ ಆಗ್ಬೋದು, ಊದ್ಬತ್ತಿ ಆಗ್ಬೋದು, ಇವನ್ನ ಪರ್ಚೇಸ್ ಮಾಡಿದ್ರೆ ಅವನ ರೈತ ಉಳ್ಕೋತಾನೆ. ಆಮೇಲೆ ಈಗೆಲ್ಲ ನಾವು ಫ್ಲಿಪ್ಕಾರ್ಟ್ ಅಲ್ಲಿ ಹೋಗಿ ತರ್ಸ್ಕೊಳ್ಳೋದಲ್ಲ ಸರ್, ರೈತ ನೇರ ಸಂಪರ್ಕ ಯಾರು ಬರ್ತಾ ಇಲ್ಲ ಸರ್. ಇರ್ತಾರೆ ಸರ್, ಅಕ್ಕಪಕ್ಕಲ್ಲಿ ಇರ್ತಾರೆ. ಏನಾಗಿದೆ ಮನುಷ್ಯನ್ ಪ್ರಾಬ್ಲಮ್ ಏನು ಅಂದ್ರೆ ಎಲ್ಲ ಸ್ಮಾರ್ಟ್, ಎಲ್ಲ ಮನೆ ಬಾಗ್ಲು ಕೊಡ್ತಾರೆ. ಒಂದು ದಿನ ವ್ಯವಧಾನಕ್ಕೆ ಒಬ್ಬ ರೈತನ ಹತ್ರ ಅವ್ನ ಆರ್ಡರ್ ಕೊಟ್ರೆ ಖಂಡಿತ ಮಾಡ್ಕೊಡ್ತಾರೆ. ಹೌದು, ಯಾಕೆ ಮಾಡ್ಕೊಡಲ್ಲ? ಈಗ ನಿಮ್ಗೆ ಎಷ್ಟು 1,000 ಬೇಣಿ ಬೇಕಾ, ಮಾಡ್ಕೊಡ್ತಾರೆ. ನೀವು ಬಂದು ಕೇಳ್ಬೇಕು. ಹೌದು, ನಾವು ಬೇಡದಲ್ಲ. ಹೌದು, ಎಲ್ಲಿವರೆಗೂ ನಾನು ಏನ್ ಹೇಳಿದ್ರೆ ಆಗ್ಲೇ ಜನ ನಮ್ಮನ್ನ ಹುಡ್ಕೊಂಡ್ ಬಂದಾಗ ಕೃಷಿ ಸಕ್ಸಸ್ ಆಗುತ್ತೆ. ನೋಡಿ, ಕೆಮಿಕಲ್ ಬೇಸ್ಡ್ ಧೂಪ್ ಸ್ಟಿಕ್ಸ್, ಧೂಪ್ಸ್ ಎಲ್ಲ ಯೂಸ್ ಬದಲು ಅದರಿಂದ ನಿಮ್ ಮನೇಲಿ ಇರ್ತಕ್ಕಂತ ಏನೋ ನೆಗೆಟಿವ್ ವೈಬ್ಸ್ ಹೋಗೋದಿಲ್ಲ.
ನಾವು ಪ್ರತಿಯೊಂದ್ರಲ್ಲೂ ನಾವು ಈ ಸಾಂಬ್ರಾಣಿ ಮತ್ತೆ ಧೂಪ ಮತ್ತೆ ಧೂಪಕ್ಕೆ ಹಳೆ ಏನೇನೋ ಸೌದೆ ಎಲ್ಲ ಹಾಕ್ಬಿಟ್ಟು ಇದ್ ಮಾಡ್ತಾರೆ. ಅದೇ ಬೆರಣಿಯಿಂದ ನಾವು ಹಾಕಿದಾಗ ಮನೆಯಲ್ಲಿ ಆ ತುಂಬಾ ತುಂಬಾ ಉಪಯೋಗಗಳಿರುತ್ತೆ. ಅದನ್ನ ಉಪಯೋಗಿಸ್ಕೋಬೇಕು. ಮತ್ತೆ ಈಗ ಗಣೇಶನ ಹಬ್ಬದ ಈಗ ಮಾಡ್ತಿದ್ದಾರೆ. ಆ ಟೈಮಲ್ಲಿ ಈಗ POP ಎಲ್ಲ ಯೂಸ್ ಮಾಡೋದು ಮಾಡಿದ್ರೆ ಸಮುದಾಯ ಅದು ಬಹಳ ಒಳ್ಳೇದಾಗ ಎಲ್ಲ ಹಾಳಾಗ್ತದೆ. ಅದ್ರ ಬದಲು ತೊಪ್ಪೆ ಸಗಣಿಯಿಂದ ಮಾಡಿರುವಂತ ಗಣೇಶನ ಇಟ್ರೆ ಇನ್ನು ನ್ಯಾಚುರಲ್ ಗೋ ಇದ್ರಲ್ಲೂ ಪೈಂಟ್ ಬರ್ತಾ ಇದೆ. ಹೌದು. ಆ ಪೈಂಟ್ ಹೊಡೆಯೋದ್ರಿಂದ ನಮ್ಗೆ ಯಾವ್ದೇ ತರದ್ದು ವಿಷಯ ನಾವು ಬದ್ಲಾಗ್ಬೇಕ ವಿನ ಸಮಾಜ ಬದ್ಲು ಮಾಡುತ್ತೆ ಅಂತಲ್ಲ. ಫಸ್ಟ್ ನಾವು ನಮ್ಮಿಂದ ಶುರು ಆಗ್ಬೇಕು. ಶುರು ಆಗ್ಬೇಕಷ್ಟೇನೆ. ಇಂತಹ ಕೃಷಿ ಮತ್ತು ಹೈನುಗಾರಿಕೆ ಕುರಿತ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಕೃಷಿ ವಿಜಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.